ಮೊದಲೇ ನಿನ್ನ ಬಗ್ಗೆ ನೀವು ವಿಚಾರ ಮಾಡ್ಕೋ. ನೀವು ಬಂದ ಉದ್ದೇಶ ಏನು, ನೀವು ಮಾಡಬೇಕಾದಂಥ ಕರ್ತವ್ಯ ಏನು ಅನ್ನೋದನ್ನು ಮೊದಲು ತಿಳ್ಕೊ. ಇದನ್ನು ಯಾರ್ಯಾರಿಗೆ ಯಾವ ವಿಷಯದಲ್ಲಿ ಸುಖಬುದ್ಧಿ ಇರ್ತೈತಿ ಅದ ನೆನವನಾಗೆ ಇರ್ತಾರ ಅವರು. ಏನು ನೆನಪು ಮಾಡ್ತಿ ಅದಾಗಿರ್ತಿ ನೀನು. ಆರಾಮರ ಬೇಕಂತ ಆರಾಮನ ವಿಷಯಗಳೇ ನೆನಪು ಮಾಡ್ತೀವಿ. ಆರಾಮ ವಿಷಯ ಅಲ್ಲ, ಅದು ವಿಷಯ ಆರಾಮಲ್ಲ. ವಿಷಯ ಅಂದ್ರೆ ಇವ ಶಬ್ದ ಸ್ಪರ್ಶ ರೂಪ ರಸ ಗಂಧ, ಅವುಗಳನ್ನ ನೆನಪು ಮಾಡಿದ್ರೆ ಆರಾಮ ಇರ್ತೈತಿ. ಆರಾಮಿನ ನೆನಪಿನೊಳಗೆ ಅದಾವನು ಇವೆಲ್ಲ ವಿಷಯ ವಸ್ತುಗಳು ಎಲ್ಲ ಕೈ ಬಿಟ್ಟ ದಿನನಿತ್ಯನೇ ನಿದ್ರೆಯೊಳಗೆ ಆರಾಮ ಅನುಭವ ಮಾಡ್ತೀವಿ. ಅಲ್ಲಿ ನೋಡೋದೈತೆ, ಕೇಳೋದೈತೆ, ಮೋಶ ನೋಡೋದೈತೆ, ಮುಟ್ಟೋದೈತೆ, ನೋಡಲ್ಲ ಐತನ ಅಲ್ಲಿ. ಇವು ಯಾವ ಇಲ್ಲದಾಗ ಆರಾಮಿದ್ದೇನ್ರಿ ಅಂತ. ಇವೆಲ್ಲ ಅದಾವ ಎಚ್ಚರಿಕೆ ಒಳಗೆ ಆರಾಮ ಐತೆ ನಾನು. ಅದಕ್ಕೆ ಪ್ರಶ್ನೆ ಮಾಡ್ತಾರೆ, ಮೇಲೆ ಮೇಲೆ ಆರಾಮದಿರ್ಯಾ ಅಂತ. ಅಂದ್ರೆ ಇವುಗಳನ್ನು ಹಿಡ್ಕೊಂಡು ಆರಾಮದಿರ್ಯಾ ಅಂತ. ಎಲ್ಲಿ ಆರಾಮ್ ಬಿಡ್ರಿ, ನಿದ್ದೆ ಎತ್ತಾಗ ಆರಾಮ್ ಅಂತ. ಎಲ್ಲ ಕೈ ಬಿಟ್ಟಾಗ ಆರಾಮ ಅನುಭವ ಬರ್ತದಿಲ್ಲ. ಇವುಗಳನ್ನ ಹಿಡ್ಕೊಂಡು ಆರಾಮ ಆಕೈತೆ. ಪ್ರಶ್ನೆ ಮಾಡ್ಯಾರ, ಆರಾಮದಿರಿ? ಹ್ಞೂ ರೀ ಆರಾಮದಿರಿ. ಸುಳ್ಳು ದವಾಖಾನೆ ಮತ್ ದವಾಖಾನಿಗೂ ವಿಷಯಾದಿಗಳಲ್ಲಿ ಅನಾಸಕ್ತಿ ಆತು ಅಂದ್ರೆ ಎಲ್ಲ ಸದ್ಗುಣಗಳು ಬರ್ತಾವ ನೋಡ್ರಿ. ವಿಷಯ ದೋಷ ದರ್ಶನ ಆಗಿ ಅದರ ಬಗ್ಗೆ ಆಸಕ್ತಿ ಯಾರಿಗೆ ಕಡಿಮೆ ಆಕೈತಿ ಅವಾಗ ಸದ್ಗುಣಗಳು ಬರ್ತಾವ. ವಿಷಯಗಳಲ್ಲಿ ಆಸಕ್ತಿ ಆಯ್ತಂದ್ರೆ ಎಲ್ಲ ದುರ್ಗುಣಗಳು ಬರ್ತಾವ. ಅದರಾಗ ಹೆಚ್ಚಿನ ಗಳಿಸ್ಬೇಕನ್ನೋ ಆಸೆ ಆಯ್ತಂದ್ರೆ ಹೆಚ್ಚಿನ ಅವು ಕೆಟ್ಟ ಗುಣಗಳು ಬರ್ತಾವ, ಚಾಲು ಆಕ್ಕಾವ. ಕಡುಲೋಭ ಅಂದ್ರೆ ಹೆಚ್ಚಿನ ಆಶೆ. ಅದಕ್ಕೆ ಹೇಳ್ಯಾರ ಅವರು, ಕಡುಲೋಭದಿಂದ ಅನ್ಯ ದುರ್ಗುಣ ಮಿನ್ನುಂಟೆ ಅಂತ. ಅವಶ್ಯಕತೆಗಿಂತ ಹೆಚ್ಚಿಂದ ಇನ್ನೂ ನನಗಾಗಲಿಪ್ಪ ಎಲ್ಲ ಇದು, ಅದು ನನ್ನ ಹೆಸರ್ಲಿನ ಆಗಲಿ, ನನಗೆ ಬರ್ಲಿ, ನನ್ನ ಅವಶ್ಯಕತೆ ಇರ್ತೈತಿ, ಆದ್ರೂ ಇನ್ನೂ ನನಗ ಆಗ್ಲಿ. ಅದಕ್ಕೆ ದುರ್ಗುಣ, ಕಡುಲೋಭದಿಂದ ಅನ್ಯ ದುರ್ಗುಣ ಮಿನ್ನುಂಟೆ ಅಂತ ನಿಜಗುಣರು ಬಹಳ ಸ್ಪಷ್ಟವಾಗಿ ಹೇಳ್ಯಾರ. ವಿಷಯದ ಆಸಕ್ತಿ ಹೆಚ್ಚಾದಂಗೆ ದುರ್ಗುಣಗಳು ಚಲೋ ಆಗ್ತವೆ. ಎಷ್ಟೆಷ್ಟು ವಿಷಯದ ವ್ಯಾಮೋಹ ಕಡಿಮೆ ಆಕೈತೆ ಹಂಗ ಸದ್ಗುಣಗಳು ಬರ್ತಾವೆ. ಅಂತಹ ಸದ್ಗುಣ ಸಂಪನ್ನರಿಗೆ ನಿಜ ಸುಖ ಮೆದರಲು ಸಾಧ್ಯಂ ಅಂತ ಹೇಳ್ಯಾರ ಅವರು. ಮುನ್ನವೇ ಭಕ್ತಿ ಕ್ರಿಯೆಗಳನ್ನು ಆಚರಿಸಿ ಸಮುನ್ನತವಾದ ಸದ್ಗುಣ ಗಣ ಸಂಪನ್ನರಿಗೆ ನಿಜ ಸುಖ ಮೆದರಲು ಸಾಧ್ಯಂ. ಅಂತಹ ಸದ್ಗುಣ ಸಂಪನ್ನರು ಆಗ್ಬೇಕು. ಅಂತ ಆಚರಣೆ ಒಳಗೆ ಇರ್ಬೇಕಲ್ಲ, ನೀತಿ ಬಿಡದ ಆಚರಿಸುತ್ತ. ಅದಿಲ್ಲ, ನಮ್ಮ ಜೀವನ ಎಲ್ಲ ನೀತಿವಂತನ, ಯಾರಿಗೂ ತೊಂದರೆ ಆಗದಂಗ ನಮ್ಮ ಜೀವನ ಆಗ್ಬೇಕು. ಅದಕ್ಕೆ ಹೇಳ್ತಾರಲ್ಲ, ಮಂತ್ರ ಅನ್ನುವ ಸತ್ತಾಗಿ ನೀತಿ ಬಿಡದ ಆಚರಿಸುತ್ತ ಗುರುಲಿಂಗ ಜಂಗಮರ ಗುಪ್ತ ಪೂಜೆಯನ್ನು ಮಾಡಿ ಶರೀರ ಕರ್ಣೇಂದ್ರಿಯಗಳನ್ನು ಧಿಕ್ಕರಿಸಿ. ಅದಿಲ್ಲ, ಗುರು ಲಿಂಗ ಜಂಗಮ. ಗುರು ಅಂದ್ರೆ ಅರು, ಲಿಂಗ ಅಂದ್ರೆ ಜ್ಞಾನ, ಜಂಗಮ ಅಂದ್ರೆ ವ್ಯಾಪಕವಾದಂಥ ಚೈತನ್ಯ. ಅದ್ರ ಕಡೆ ಎಲ್ಲ ಕೊಟ್ಟ ಆಂತರಿಕವಾಗಿ ಅದನ್ನು ನಾವು ತಿಳ್ಕೊಂಡು ಅದರ ಅನುಸಂಧಾನ ಮಾಡ್ಕೊಂತ ಇದ್ರೆ ಮಾತ್ರ ಒಳ್ಳೆ ಗುಣಗಳು ಬರ್ತಾವ. ನಿನ್ಗೆ ಇದ್ರ ಬೆನ್ನ ಹತ್ತಿ ತೂರೆಡಗೋದ್ರ ವಸ್ತು ಏನದಲ್ಲ, ಜಗತ್ತಿನ ವಸ್ತುಗಳ ಅಪೇಕ್ಷೆ ಏನದಲ್ಲ, ಇವುಗಳು ಬೆನ್ನ ಹತ್ತಿದಂದ್ರೆ ನೆಮ್ಮದಿ ನಿನಗೆ ಸಿಗುವುದಿಲ್ಲ. ಆಂತರಿಕವಾಗಿ ಅಭ್ಯಾಸ ಮಾಡೋ ಕೆಲಸ ಅಂತ. ಗುಪ್ತ ಪೂಜೆ ಅಂದ್ರೆ ಆಂತರಿಕವಾಗಿ ಇದು ಮುನ್ನಡಿಬೇಕು ಅಭ್ಯಾಸ. ಬಹಿರ್ಮುಖವೃತ್ತಿ ಮನೋ ವ್ಯಾಪಾರಗಳು ಇಂದ್ರಿಯಗಳ ವ್ಯಾಪಾರ ಎಲ್ಲ ಅಳದಾಗ ಆಂತರಿಕವಾಗಿ ಇದ್ರ ಅಭ್ಯಾಸ ಮಾಡಕ್ ಬರ್ತೈತಿ. ಅದಕ್ಕೆ ಶಮೆ ದಮೆ ಬೇಕಿದಕ್ಕೆ ಅಂತ ಹೇಳಿತ್ತು. ಮನೋ ನಿಗ್ರಹ ಇಂದ್ರಿಯ ನಿಗ್ರಹ ಆದಾಗ ಆಂತರಿಕ ಅಭ್ಯಾಸ ನಡೀತೈತಿ. ನಾವು ಮನುಷ್ಯನ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಹೊರಗೆ ಇಟ್ಕೊಂಡ ಇದನ್ನು ಮಾಡ್ತಾನೆ ಅಂದ್ರೆ ಸಾಧ್ಯನೇ ಇಲ್ಲ. ಮನುಷ್ಯನ ಶ್ರಮ ಬೇಕು, ಇಂದ್ರಿಯಗಳ ದಮ ಬೇಕಿದಕ್ಕೆ. ಅಂದಾಗ ಆಂತರಿಕ ಅಭ್ಯಾಸ ನಡೀತೈತಿ, ಇಲ್ಲಾಂದ್ರೆ ನಡೀದಿಲ್ಲ ಅದು. ಇಲ್ಲಿ ಮನುಷ್ಯರ ಕೋಟ್ನ್ಯಾಗ ಏನಾರ ಖತರ್ನಾಕ್ ಮಾಡಿ ಪಾರಾಗಬಹುದು. ನೀವು ಕರ್ಮದ ಕೋಟ್ನ್ಯಾಗ ಪಾರಾಕಿರಿ.
ಯಾವ ಬಲ ಐತೆ ಅಂತ ನೀ ಮಾಡಾಕತ್ತಿ? ಯಾರ ಪಾರ್ ಮಾಪ್ ಮಾಡೋರು ಅದಾರು? ಏನು ಮಾಡೋಕ್ಕಾಗೋದು ನೀನು ಅದನ್ನ ಉಂಡ ತೀರ್ಬೇಕಾಗ. ಏನ್ ಮಾಡಿದ್ನು ಯಪ್ಪ, ಯಾರಿಗೆ ಏನ್ ಮಾಡಿದ್ನು ಅಂತಾದ್ ಬಂತು ನನಗಂತ ನೀನ ಪಶ್ಚಾತ್ತಾಪ ಪಡ್ತಿ ಅಂದಾಗ ಕಸಗ್ಗಿನ ಮಾಡಿಬಿಡ್ತಿ. ವಿಷಯದ ಆಶಾ ಹೌದಿಲ್ಲ, ವಿಷಯಗಳ ಸರಳ ರೀತಿಯಿಂದ ಸಿಗದಕ್ಕೆ ಖತರ್ನಾಕ್ ವ್ಯವಹಾರ ಮಾಡ್ತೀವಿ. ಸುಳ್ಳು ಹೇಳೋದು, ಮೋಸ ಮಾಡೋದು, ವಂಚನೆ ಮಾಡೋದು ಮಾಡ್ತೀಯಲ್ಲ. ಎದ್ರ ಸಂಬಂಧ ಇವನ್ನೆಲ್ಲ ಮಾಡೋದು? ವಿಷಯಗಳನ್ನ ದೊರಕಿಸುವ ಸಂಬಂಧ. ನಾಳೆ ಅದರ ಫಲ ಉಣ್ಣವ್ರು ಯಾರು? ಮಾಡಿದವ್ರು ಉಣ್ಬೇಕಿಲ್ಲ. ಯಾರು ಮತ್ತೆ ಮಾಡಿದವ್ರು ಯಾರ? ಇಷ್ಟೆಲ್ಲ ಖತರ್ನಾಕ್ ಮಾಡಿದನ್ ಗಳಿಸ್ಕೊಂಡಿ, ಇದನ್ನು ಇಲ್ಲಿ ಇದ್ದ ಕಿಮ್ಮತ್ತನ್ನು ಕಳ್ಕೊಂಡಿ. ಏನ್ ಮಾಡ್ದಂಗ ಇದು ಬರ್ಲಿಲ್ಲ. ಅದು ಮಾಡಿದ ಕರ್ಮ ಅದು ಬೆನ್ನ ಹತ್ತಿ ಕಾಡ್ತೈತಿ. ಎರಡೂ ಆತಲ್ಲ, ಹಾಳಾಗಿ ಹೋಗ್ತಪ್ಪ ಇದಂತ. ಬೇಡಪ್ಪ, ಇದರ ಸಂಬಂಧ ಅನ್ಯಾಯ ಮಾಡೋದು ಬೇಡ, ಯಾರಿಗೂ ತೊಂದರೆ ಕೊಡೋದು ಬೇಡ, ಜೀವನ ವ್ಯರ್ಥ ಮಾಡ್ಬೋದು ಬೇಡ ಅನ್ನಂತೆ ವಿಚಾರವಂತ ಅವನು ನೀತಿವಂತ ಇರ್ತಾನ. ಏನ್ ಅದಕ್ಕೆ ನೀತಿ ಅಂತ. ನೀತಿ ಬೇಕು ಮನುಷ್ಯ. ನೀತಿ ಬಿಟ್ರೆ ಎಲ್ಲ ಹದಿಗೆಟ್ಟು ಹೋಗ್ಬೇಕು. ಏನ್ ನ್ಯಾಯವಾದ ಮಾರ್ಗದಿಂದ ಒಂದು ಹೆಜ್ಜೆಯನ್ನು ಕೂಡ ಅವ ಹಿಂದಿಡಕು ಇಂದು ಸರಿದನು. ಏನ್ ನೀತಿವಂತ ಇದ್ದವ. ಯಾವ ನೀತಿವಂತ ಇರ್ತಾನ ಅವನು ನಾಳೆ ಜ್ಞಾನಿ ಆಗೋದು ಶತಸಿದ್ಧ ಅಂತ ನಿರಂಜನ ಮೇಲೆ ಮೇಲೆ ಒತ್ತು ಕೊಟ್ಟು ಹೇಳ್ತಿದ್ವಿ. ಏನ್ ನೀತಿ ಇಲ್ದ ನಿನ್ನ ಶಾಸ್ತ್ರ ಒಂದು ಬೆಂಕಿ ಹಚ್ಚದ. ಬಹಳ ಚಲೋ ಹೇಳ್ತಾನ. ಒಂದರ ಐತೆ ನಿನಗೆ ಗುಣ, ಇನ್ನೊಬ್ಬರಿಗೆ ಹಿತ ಮಾಡ್ಬೇಕು ಅನ್ನೋ ಗುಣ ಐತೆ. ಯಾರಲ್ಲಿ ಎಷ್ಟರ ಮಟ್ಟಿಗೆ ಐತೆ ನೋಡ್ಕೋರಿ ಅಂತಿದ್ರು ಅದು. ಏನ್ ಅವ್ರು ಜನ್ಮ ಜನ್ಮಾಂತರ ಅದರಾಗ ಬಂದಿರ್ತಾರ. ಅವ್ರು ಇನ್ನೊಬ್ಬರಿಗೆ ಹಿತ ಮಾಡೋದ್ರಾಗ ನಮಗೆ ಹಿತ ಐತೆ. ಈ ಮರ್ಮವನ್ನು ತಿಳಿದವ ಅವನ ಜ್ಞಾನಿ. ಎಲ್ಲ ಸ್ವಾರ್ಥಕ್ಕಾಗಿ ನಾವು ಬದುಕೇವಿ. ಅವರ ಬದುಕು ಹೆಂಗಿತ್ತು? ಸ್ವಾರ್ಥ ತ್ಯಾಗ ಮಾಡಿ ಪರಹಿತಕ್ಕಾಗಿ ಅವರು ಬದುಕು. ಅವರಿಗೆ ಮಹಾತ್ಮರು ಒಂದು ಏತೇ ಸತ್ಪುರುಷ ಪರಾರ್ಥ ಘಟಕ ಸ್ವಾರ್ಥಾನ್ ಪರಿತ್ಯಜ್ಯ. ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರಿಗೆ ಹಿತವನ್ನು ಮಾಡುವ ಸಂಬಂಧ ಅವರು ಬದುಕು. ಬರೇ ನಮಗ ಆಗ್ಲಿಲ್ಲ, ನಾ ಏನ್ ಮಾಡಿದಂಗ ಆಯ್ತು, ನನಗ್ ಸಿಗ್ಲಿಲ್ಲ ಅಂದ್ರೆ ಯಾಕ್ರಿ? ಮೊದಲೇ ನಮ್ಮ ಬಾಬು ಬರ್ಬೇಕಿದ, ಆ ನಂತರ ಉಳಿದ ನೋಡೋಣ. ನೀನು ಇದ್ರಾಗ ಹಂಚವ್ರು ನಾವು ಹೋದಿಲ್ಲ, ನಮಗ ಲಾಭ ಆಗ್ಬೇಕು ನಾವು ಮೊದಲ. ಅದಕ್ಕೆ ಇಲ್ಲಿ ಏನಾರ ಖತರ್ನಾಕ್ ಮಾಡಿ ಪಾರಾಗ್ಬೋದು. ಮಾಡಿದ ಕರ್ಮದಿಂದ ಪಾರಾಗಕ್ಕೇನ? ಪಾರಾಗಕ್ಕಾದ್ರೆ ಈ ಜನ್ಮನ ಬರ್ತಿದ್ದಿಲ್ಲ ನಿನಗೆ. ಈ ಬಂಧನದಾಗ ಸಿಕ್ಕೊಂಡು ಒದ್ದಾಡ್ತಿದ್ದಿಲ್ಲ ಇದರಿಂದ ಪಾರಾಗ್ಬೇಕಾದ್ರೆ. ಪಾರಾಗೋದಾಗಿದ್ರೆ ಅದಕ್ಕೆ ಬಂದೈತಿ ಇಲ್ಲಿ ಮಾಡಿದ. ಅದಕ್ಕೆ ಕಾರಣ ಐತಿ ಇಲ್ಲಿ ಯಾಕೆ ನಾವು ಬಂದೇವಿ, ಬಂದ ಉದ್ದೇಶ ಇದು ಮಾಡಿದ ಕರ್ಮಕ್ಕನುಸಾರ ಬಂದೇವೆಲ್ಲ. ಅದನ್ನ ತೀರ್ಸಾಕ ಬರ್ಬೇಕಾಕೈತಿ. ಉಂಡ ತೀರ್ಸು. 24 ತಾಸು ಶರೀರ ಬಿಡ್ಲಿಕ್ಕೆ ತಯಾರಿದ್ರಿ ಹೇಳ್ರಿ. ರೆಡಿ ಇರ್ಬೇಕು. ಯಾವಾಗ ಬೇಕು ಅವಾಗ ಈ ಶರೀರ ಸಂಬಂಧ ತಪ್ಪಿಸ್ಕೊಂಡಿರಕ್ ತಯಾರಿರ್ಬೇಕು. ಶ್ರದ್ಧೆ ಬಿಡಂದ್ರೆ ಬಿಡ್ಬೇಕು ತಯಾರಿ. ಏನ್ ಬಿಟ್ಟು ಬಿಡೋಣ ನೋಡು ಅಂತಿದ್ರೆ ನಿರಂಜನ ಕಟ್ಟಾಗಿರಾಕೆ. ಜಾತಿ ಅಭಿಮಾನ ಹಿಡ್ಕೊಂಡೆ ಅಂದ್ರೆ ಆನಂದದ ಭಾವ ಸುಧಾ ಬರ್ಬಿಡುದು. ನೆಮ್ಮದಿನ ಕಳ್ಕೊಂಡ್ಬಿಡ್ತಿ. ಎದರ ಅಭಿಮಾನನೂ ಇರಬಾರ್ದು ನೋಡ್ರಿ. ನೀ ಸಮಾಧಾನ ಶಾಂತಿಯನ್ನು ಹೊಂದಬೇಕನ್ನೋದು ಎದರ ಅಭಿಮಾನ? ನಿರಭಿಮಾನ ಅಂಚಿತವೇ ಮೋಕ್ಷ ಅಂದ್ರೆ ಎದ್ರ ಬಗ್ಗೆಯೂ ಅಭಿಮಾನ ಇರಬಾರ್ದು. ಅಭಿಮಾನ ಸೂಡ ಮುಕ್ತಿ ರೋಗಡ ಅಂದ್ರೆ. ಒಮ್ಮೆ ವಿಚಾರ ಲಹರ್ ಬಂದದ್ದು ಪುನಃ ಬಾ ಅಂದ್ರೆ ಬರುದಿಲ್ಲ ಅದು. ಒಮ್ಮೆ ಬಂದದ್ದು ಮತ್ತೆ ಪುನಃ ಅದು ಬರುದಿಲ್ಲ. ಒಮ್ಮೆ ಬಂದಿರ್ತೈತೆ ಲಹರ್. ಯಾರ್ಯಾ ಜೀವಿಗಳದ ಪುಣ್ಯ ಹೆಂಗ್ ಜೋರೈತಿ ಹಂಗಂಗ ವಿಚಾರ ಬರ್ತಾವ ಅಂತಿದ್ರು ಅಜ್ಜವ್ರು. ಆಯಾ ಜೀವಿಗಳ ಬಂದಾರ ನೋಡ್ಪ, ಭಾಳ ಪುಣ್ಯವಂತರದಾರ ಇವತ್ತು, ಯಾಕೋ ಈ ವಿಚಾರ ಬಂದು ಅಂತಿದ್ರು ಅಜ್ಜವ್ರು. ಇಲ್ಲ ಅಂದ್ರೆ ಬರುದೂ ಇಲ್ಲ ಅವು. ಅಲ್ಲ ಮಾಮೂಲಿ ಮಾತಾಡಿದ್ರು. ಇವತ್ತು ವಿಶೇಷ ಬಂತಲ್ಲ, ಯಾವ್ದು ಜೀವಿ ಅದಾರ ಇಲ್ಲಿ ಅಂತ.
ಏನಂತಿದ್ರು ಬಂದೈತಿ ಇದು ಏನ್ ನಾವು ಮಾಡಿದ ಪಾಪ ಪುಣ್ಯಗಳಿಗೆ ಅನುಸಾರವಾಗಿ ಶರೀರಗಳು ಬರ್ತಾವ. ಏನ್ ಅದೇ ಹೇಳ್ಯಾರ ನಿಜಗುಣ ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪಾಗಿ ಕೀಟ ಪತಂಗಾದಿಯಾಗಿ ಪಕ್ಷಿ ಕುಲವಾಗಿ ಮೃಗಜಾತಿಯಾಗಿ ಬಹುಬಾಧೆ ಗಲಿಸಿ ಇವು ಮಾಡಿದ ಕರ್ಮಕ್ಕನುಸಾರವಾಗಿ ಒಬ್ಬರ್ದನ ಅದಾರ ಇದು ಖರೆ ಐತೇನ್ರಿ ಅಂತ ಆ ಸತ್ಯನ ಅದ ಇದು ಸತ್ಯ ಪಾರಮಾರ್ಥಿಕ ಸತ್ಯತ್ವವನ್ನು ಹೊಂದೋ ಮಟ್ಟ ಇದು ಸತ್ಯನ. ಮಾಡಿದ ಕರ್ಮಕ್ಕನುಸಾರವಾಗಿ ಜನ್ಮ ಪುನರ್ಜನ್ಮ ಇರುವುದನ್ನ ಪಾರಮಾರ್ಥಿಕ ಸತ್ಯತ್ವವನ್ನು ಹೊಂದಿದ ಮ್ಯಾಗ ಇವೆಲ್ಲ ಯಾವೂ ಇಲ್ಲ. ಹುಟ್ಟು ಸಾವುಗಳಿಲ್ಲ, ಜನನ ಮರಣಗಳಿಲ್ಲ, ಎಲ್ಲ ಸಂಬಂಧ ಎಲ್ಲ ತಪ್ಪಿ ಹೋಗ್ತದೆ. ಇಲ್ಲ ಇಲ್ಲ ಕನಸಿನಿಂದ ಎಚ್ಚರ ಮಟ್ಟ ಕನಸು ಖರೇನಾನ. ಹಂಗೆ ಈ ವ್ಯಾವಹಾರಿಕ ಎಚ್ಚರಿಕೆಯಿಂದ ಪಾರಮಾರ್ಥಿಕ ಎಚ್ಚರಿಕೆಯನ್ನು ಹೊಂದು ಮಟ್ಟ ಇವೆಲ್ಲ ಮಾಡಿದ ಪಾಪ ಪುಣ್ಯ ಇವೆಲ್ಲ ರಮಣ ಮಹರ್ಷಿಗಳು ಕೇಳ ಸ್ವರ್ಗ ನರಕ ಇವೆಲ್ಲ ಎಷ್ಟು ಸತ್ಯ ಅವು ಅಷ್ಟ ಸತ್ಯ ಅಂದರು ಅವರು. ಆದರೆ ಪೂರ್ಣ ಸತ್ಯ ಅಲ್ಲವು. ಏನ್ ಜ್ಞಾನ ಸ್ಥಿತಿಯನ್ನು ಹೊಂದಿದ ಮ್ಯಾಗ ಇವೆಲ್ಲ ಮಿಥ್ಯ ಅಂತ ಹೊಡೆತು. ಜಗನ್ಮಿಥ್ಯ, ಜಗತ್ತು ಜಗತ್ತಿನ ವ್ಯವಹಾರ ಎಲ್ಲ ಸುಳ್ಳಾಗಿ ಹೋಗುತ್ತೆ. ಸ್ವರೂಪ ಜ್ಞಾನವನ್ನು ಮಾಡಿಕೊಂಡ ನಂತರ ಅಲ್ಲಿ ಮಠ ಇದು ಸತ್ಯ. ಮಹಾತ್ಮರು ಏನ್ ನೆನಪು ಮಾಡಿ ಸುಖ ಹೊಂದಿದ್ರಿ? ಅವರು ಬಾಳೆ ನೆನಪು ಮಾಡಿ ಸುಖ ಹೊಂದಿದ್ರು, ಸ್ವರೂಪದ ನೆನಪು ಮಾಡ್ಕೊಂಡು ಸುಖ ಹೊಂದಿದ್ರು ಅವರು. ಬಾಳೆದ ನೆನಪು ಮಾಡಿ ಇದ್ದಿದ್ರೆ ಈ ಸ್ಥಿತಿ ಬರ್ತಿತ್ತಾನ ಅವ್ರಿಗೆ? ಮುಂಜಾನೆ ಸಂಜೆ ಮಟ್ಟ ನಾವು ಯಾವ್ದ್ರ ನೆನಪಿನಾಗಿದ್ದೇವೆ? ಬರೇ ಮುಂಜಾನೆ ಸಂಜೆ ಮಟ್ಟ ಬರೇ ವಿಷಯಗಳು ನೆನಪು ನಾವು. ಹಂಗಾರೆ ನಮಗೆ ಬೇಕಾದದ್ದು ಅದ್ರಾಗ ಐತೇನೋ ಅಂತಂದ್ರೆ ನಾವು ಏನ್ ನೆನಪು ಮಾಡ್ತೇವಿ ಅದ್ರಾಗ ನಮಗೆ ಬೇಕಾದದ್ದು ಐತೇನ ಅಂತ ವಿಚಾರ ಮಾಡಿದ್ರೆ ಎಲ್ಲಿ ನೆಮ್ಮದಿನ ಇಲ್ರಿ ಅಂತ. ಯಾಕಿಲ್ಲ? ಇಲ್ದಲ್ಲಿ ಹುಡ್ಕಾಕತಿ, ಇದ್ದಲ್ಲಿ ಬಿಟ್ಟು ಒಳಗೈತಿ ಹೊರಗೆ ಹುಡ್ಕಾಕತ್ತೀನಿ, ಇಂದ್ರಿಯಗಳ ಮೂಲಕ ಹುಡ್ಕಾಕತ್ತೀನಿ. ಕ್ರಮ ತಪ್ಪೈತಿ, ಅದಕ್ಕೆ ಕಷ್ಟ ಆಗೈತಿ ಅಂತ. ಕ್ರಮ ತಪ್ಪಿ ನಡೆಯುವುದರಿಂದ ಕಷ್ಟ ಮಿನ್ನುಂಟು. ಸುಖ ಒಂದು ಕ್ರಮ ಅಂತರಂಗದಲ್ಲಿ ಅದ. ಸರ್ಕೊಂಡಾಗ ಒಳಗೆ ನೋಡ್ಕೊಂಡಾಗ ಅದು ಸಿಗ್ತದೆ. ನಿನ್ನೊಳಗದ, ನಿನ್ನೊಳಗುವುದು ಅಂತ ಹೇಳ್ಯಾರ, ಹೊರಗಿಲ್ಲ. ಏನ್ ಎಚ್ಚರಿಕೆ ಎಳೆಯುವುದು, ಕನಸಿನೊಳಗುವುದು, ನಿದ್ರೆ ಒಳೆಯುವುದು ಅಂದಿಲ್ಲ, ನಿನ್ನೊಳೆಯುವುದು ಅಂದಾಗ. ಸತ್ಯಪದ, ನಿತ್ಯ ಪದ, ಆನಂದ ಪದ. ಶರೀರದೊಳೆಯುವುದು ಅಂದಿಲ್ಲ, ನಿನ್ನೊಳೆಯುವುದು ಅಂದಾಗ. ಹಂಗಾರೆ ನೀನು ಯಾರು? ಇದನ್ನು ನಾವು ಖಾತ್ರಿ ಮಾಡ್ಕೊಂಡು ನಿಜವಾದ ನಾನು ಯಾರು ಅನ್ನೋದನ್ನು ಇದ ಮನುಷ್ಯನ ಜನ್ಮ ಇದ್ದಾಗ ಎಲ್ಲರಿಗೂ ಇದನ್ನು ತಿಳ್ಕೊಳಿಕ್ ಬರ್ತದೆ. ಪ್ರತಿಯೊಬ್ಬ ಮಾನವನಿಗೆ ಇದನ್ನು ತಿಳ್ಕೊಳಿಕ್ ಬರ್ತದೆ. ನಿಜವನ್ನ ತಿಳ್ಕೊಂಡು ಮುಕ್ತ ಆಗ್ಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಇದನ್ನು ಉಪಯೋಗ ಮಾಡ್ಕೋರಿ ಅಂತಾರೆ. ಸದುಪಯೋಗ ಮಾಡ್ಕೋರಿ. ಇದು ಒಳ್ಳೆ ಸಮಯ. ಇದು ಮನುಷ್ಯನ ಜನ್ಮ ಬಂದದ. ಒಂದೊಂದು ಕ್ಷಣ ಕೂಡ ಅತ್ಯಮೂಲ್ಯವಾದದ್ದು ವೇಳೆ ಇದು. ಸುಳ್ಳ ವೇಳೆ ಕಳೆದ ಹೋಗಿ ಇದು ಹೋಗೋದ್ರೊಳಗಾಗಿ ಕೆಲಸ ಮಾಡ್ಕೊ. ಇದಕ್ಕೊಂದು ಅವಧಿ ಐತಿ, ವ್ಯಾಲಿಡಿಟಿ ಡೇಟ್ ಐತಿ ಇದಕ್ಕೆ, ಹೌದಿಲ್ಲ? ಅವಧಿ ಮುಗಿದ್ರೊಳಗಾಗಿ ನಿನ್ನ ಕೆಲಸ. ಎಕ್ಸ್ಪೈರ್ ಡೇಟ್ ಬಂತಾದ್ರೆ ಮುಗಿದು ಹೋಗ್ತೀನಿ. ಏನು ಮಾಡ್ಕೊಳಕ್ಕಾಗೋಲ್ಲ. ಅತ್ತಾಗಿಂದ ಏನಪ್ಪ ನಾ ಏನು ಕಳ್ಕೊಂಡು ಹುಚ್ಚಾದ್ನೆಲ್ಲೋ ಅಂತ ಈಗ ಮಾಡ್ಕೊರಿ, ಎಚ್ಚರ ಆಗ್ರಿ ಅಂತ. ಇದ್ರ ಕಡೆ ಲಕ್ಷ ಕೊಟ್ಟಂದ್ರೆ ಇದನ್ನ ಕಳ್ಕೊತಿ. ಬಾಳೆ ಬೇಕಂದ್ರೆ ಇದನ್ನ ಕಳ್ಕೊತಿ ನೋಡು. ಇದು ಬೇಕಂದ್ರೆ ಬಾಳೆ ಕಳ್ಕೋಬೇಕು. ಒಂದಿದ್ದಾಗ ಒಂದು ಇರುವುದಿಲ್ಲ. ಅದು ಬೇಕು ಇದು ಬೇಕಂದ್ರೆ ಆಗುದಿಲ್ಲ. ಮತ್ತೆ ಕಠೋಪನಿಷತ್ತು ಇದನ್ನ ಹೇಳ್ತೈತಿ. ಸತ್ಯ ಮತ್ತು ಅಸತ್ಯ ಏಕಕಾಲಕ್ಕೆ ಅದು ಇರುವುದಿಲ್ಲ. ಏನ್ ನಾವು ಊರು ತಗೊಂಡು ದಾಡ್ಕೋಕೇನಂದ್ರೆ ಆಗುದಿಲ್ಲ. ಊರು ಬಿಟ್ಟಾಗ ದಾಡ್ಕೊ ಹೋಗುದು ನಾವು, ಹೌದಿಲ್ಲ? ಕುಡುಕಲಕಟ್ಟೆಯಿಂದ ಧಾರವಾಡಕ್ಕೆ ಅಂದ್ರೆ ಪ್ರಪಂಚದಿಂದ ಪಾರಮಾರ್ಥ ಅಂದ್ರೆ ಏನ್ರಿ? ಪ್ರಪಂಚ ತಗೊಂಡು ಹೋಗುವಂಗಿಲ್ಲ, ಬಿಟ್ಟಾಗನೇ ಪಾರಮಾರ್ಥ ಅಂತ. ಏನ್ ಇದನ್ನ ಬಿಡದವ ಅಪ್ಪ ಅವ್ರು ಹೇಳುವ ಮಾತ್ರ ನಿಮ್ಮ ಅಪ್ಪ ಸತ್ತ ನಿಮ್ಮ ಹೂ ಕೂಟು ಕೂತ್ರು ಹತ್ತುದಿಲ್ಲ. ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಾಕ ಬಿಟ್ಟ ನಿದ್ರಿ ಅನುಭವ ಮಾಡ್ತೀವಿ. ಬಾಳೆ ನೆನಪು ಮಾಡ್ಕೊಂತ ಇದ್ರ ನಿದ್ದೆ ಹತ್ತಿರ್ತಾನೆ ನಿನಗೆ. ಟೆಂಪ್ರರಿ ನಿದ್ದಿ ಮಾಡಾಕ ಎಲ್ಲ ಕೈ ಬಿಡ್ತೀವಿ. ಇನ್ನು ಶಾಶ್ವತ ಸುಖ ಹೊಂದಾಕಿದ್ರೆ ಹಂಗೆ ಇಟ್ಕೊಂಡ್ರಿ ಹೆಂಗ?
ಅದಕ್ಕೆ ಎಲ್ಲದರ ಹಂಗ ಹರಿದ ನಿಂತ ಆಗಿದ ಕೆಲಸಕ್ಕೈತಿ ನೋಡಪ್ಪ ಅಂತಿದ್ರ ಅಜ್ಜ ಅವರು. ಹೆಂಗ ಬಿಡ್ಲಿ ಅಂತೆನ್ನ ಇದನ್ನ ಬಹಳ ದಿನದ ಗೆಳೆತನ ಅದಿಲ್ಲ, ಹೆಂಗ ಬಿಡ್ಲಿ ಅಯ್ಯೋ ಯಪ್ಪ ಹೆಂಗ್ ಬಿಟ್ಟು ಹೋಗ್ಲಿ ನಾನು, ಇಷ್ಟೆಲ್ಲ ಮಾಡಿದ್ದು ಏನಾಯ್ತು ನಂದು, ಎದಕ್ಕೆ ಅಂತ ನೀ ಮಾಡಿದ್ದೆ, ನಿನಗೆ ಉಪಯೋಗ ಬಂತೇನದು, ನಿನಗೆ ಉಪಯೋಗ ಬರೋದನ್ನ ಏನಾರು ಗಳಿಸಲಿಲ್ಲಲ್ಲೋ ನೀನು ಅಂತ ಅದು ಗಳಿಸಿದ ಬಾತಿಗೆ ಬಾರದ ವಸ್ತುಗಳು ಎದಕ್ಕೆ ಉಪಯೋಗ ಇಲ್ಲದ ಗಳಿಸಿದೆಲ್ಲ. ಮಹಾತ್ಮರೆಲ್ಲ ಏನ್ ಮಾಡಿದ್ರು, ಬೆನ್ನು ಹತ್ತಿದ್ರು ನಾವು, ವಿಷಯಗಳು ಬೆನ್ನು ಹತ್ತಿದ್ರು ಅವ್ರು ಬೆನ್ನು ಹತ್ತಿಲ್ಲ, ತ್ಯಾಗ ಮಾಡಿದ್ರು ಅವನು, ಅವುಗಳ ದೋಷ ದರ್ಶನವನ್ನು ಕಂಡು ಅವುಗಳನ್ನು ಕೈ ಬಿಟ್ಟರು. ನಿರ್ವಿಷಯದಿಂದ ನಾವು ಆರಾಮ ಇರ್ತೇವೆ ಅನ್ನೋದು ಹೊಳಿಬೇಕಾದ್ರೆ ಬಹಳ ಜನ್ಮ ಬೇಕ್ರಿ ಇದಕ್ಕೆ. ಯಾವುದು ವಿಷಯ ಚಿಂತನೆ ಎಲ್ಲ ನಾವು ಆರಾಮ ಇರ್ತೇವೆ ಅನ್ನೋದು ಹೊಳಿಬೇಕಾದ್ರೆ ಬಹಳ ಜನ್ಮದ ಪ್ರಯತ್ನ ಬೇಕಿದೆ. ಅನಂತ ಜನ್ಮ ತಪ್ಪಿಸಿದ್ದೆ ನೋಡ ಅಂತ ಅಕ್ಕಮಹಾದೇವಿ ಹೇಳ. ಆ ಸ್ಥಿತಿಯನ್ನ ಬರ್ಬೇಕಾದ್ರೆ ಆ ಅನಂತ ಜನ್ಮ ತಪ್ಪಿಸಿದ್ದೆ ನೋಡ, ಹರಣೆ ಗಂಡನ ಆಗಬೇಕು, ಚಿತ್ತದ ತಾಪವನ್ನು ಹರಣ ಮಾಡುವ ಕಳ್ಕೊಂಡು ಆರಾಮ ಇರ್ಬೇಕಂದ್ರೆ ಅನಂತ ಜನ್ಮ ನಾ ತಪಸ್ಸು ಮಾಡಿದ್ದು. ಹಿಂದಿನ ಜನ್ಮಗಳು ಅನೇಕ ದುಡಿಕೆ ಐತೆ ಅಂತ ಈ ಜನ್ಮದೊಳಗೆ ನಮಗೆ ಅನುಭವಕ್ಕೆ ಬರಾಕತೈತೆ ಅಂದ್ರೆ ಪುನಃ ಮನುಷ್ಯನ ಜನ್ಮ ಬರುವಂಗಾರ ಮಾಡ್ಕೋರಿ. ಇದು ಸಾಧನೊಳಗೆ ಮುಂದುವರಿಯಾಕೆ ಬರ್ತೈತಿ. ಯಾವ ಜನ್ಮದ ಕೆಲಸ ನೀವು ಮಾಡ್ತೀರ ಆ ಜನ್ಮ ಬರ್ತೈತಿ ನೋಡ್ರಿ. ನಾವು ಪಶು ಪಕ್ಷಿಗಳ ಜನ್ಮದ ಕೆಲಸ ಮಾಡಿದ್ರೆ ಪಶು ಪಕ್ಷಿಗಳ ಜನ್ಮ, ನಾವು ರಾಕ್ಷಸಿ ಪಿಶಾಚಿ ಜನ್ಮದ ಕೆಲಸ ಮಾಡಿದ್ರೆ ಅದ ಜನ್ಮನ ಬರ್ತೈತಿ. ಅಂಥದ್ದು ಮಾಡಿ ಅದಕ್ಕೆ ಅಂಥದ್ದು ಬಂದೈತಿ. ನೀ ಮಾಡ್ಲಿಲ್ಲ ಅಂದ್ರೆ ಅದ್ಯಾಕೆ ಬರ್ತಿತ್ತು. ಹಂಗ ಮನುಷ್ಯರಂತೆ ವರ್ತಿಸ್ತಕ್ಕಂಥವ್ರು ಎಷ್ಟು ಮಂದಿ ಇದೀರಿ. ಮನುಷ್ಯರಂಗ ಜೀವನ ಸಾಗಿಸಿದ್ರೆ ನಮಗೆ ಮನುಷ್ಯನ ಜನ್ಮ ಏನಾದ್ರು ಬರ್ತೈತಿ. ಪಶು ಪಕ್ಷಿಗಳಂಗೆ ನಡೆದೈತೋ ಏನೋ ರಾಕ್ಷಸಿ ಪಿಶಾಚಿಗಳಂಗೆ ನಡೆದೈತೆ ನೋಡ್ತೀವಿ. ಮನುಷ್ಯರಂತ ಯಾರಿಗಂತ ಇನ್ನೊಬ್ಬರಿಗೆ ಹಿತವನ್ನು ಬಯಸೋ ಮನುಷ್ಯ ಅಂತ. ಏನ್ ನೀನು ಬದುಕು, ಇನ್ನೊಬ್ಬರನ್ನು ಬದುಕಿಬಿಡು, ಲಿವ್ ಅಂಡ್ ಲೆಟ್ ಲಿವ್ ಅಂತೀರಿ. ಅವ ಮನುಷ್ಯ ಅಂತಾರೆ. ತನ್ನಂತೆ ಪರರ ಬಗ್ಗೆ ದುಡಿ, ತನ್ನಂಗ ಅಂತ ತಿಳ್ಕೊಂಡು ಮಾಡ್ಬೇಕು. ಅವನು ನಮ್ಮಂಗ ಅದನ, ಅಲ್ಲಿ ನಾನಾ ಇದ್ದೇನೆ. ಹಿಂಗೆ ನಾವು ಜೀವನ ಸಾಗಿಸಿದ್ರೆ ನಾವು ಮನುಷ್ಯನ ಜನ್ಮ ಬರ್ತೈತಿ. ಇನ್ನೊಬ್ಬರಿಗೆ ಕೆಡಕಾಗದಂತೆ ತನಗೆ ಹಿತ ಆಗುವಂತ ಮಾರ್ಗ ಹಿಡೀರಿ. ಅದು ಯಾವ್ದಂದ್ರೆ ಇದೇ ಅಭ್ಯಾಸದಾಗ ತೊಡಗಿರಿ, ಏನಾದ್ರು ಬರ್ತೈತಿ ನನಗೆ. ಮನುಷ್ಯ ಬರೇ ವಿಷಯದ ಇದರಿಂದ ಅವಲಂಬಿಸ್ಕೊಂಡ ಸುಖವಂತೆ ನಾನು ಮೂರ್ಖರವರು ಅಂತ. ಎಂತೆಂಥ ಜನ್ಮಕ್ಕೂ ವಾದ ಕೂತಾವೇನೋ ಆ ವಿಷಯಗಳ ಸಂಬಂಧ ಏನು ಕರ್ಮಗಳನ್ನು ಮಾಡಿರ್ತಿಲ್ಲ, ಅದಕ್ಕೆ ಅನುಗುಣವಾಗಿ ಎಂತೆಂಥ ಜನ್ಮಗಳು ಮಾಡಿದ ಕರ್ಮಕ್ಕನುಸಾರವಾಗಿ ಬರ್ತಾವೆ. ಅದನ್ನು ಅನುಭವಿಸಬೇಕಾಗತ್ತೆ ನೀವು. ಏನ್ ಮಣ್ಣಿನಿಂದ ಮಡಿಕೆ ಆದಂಗೆ ಬ್ರಹ್ಮದಿಂದ ಈ ಜಗತ್ತಾಗಿಲ್ಲ. ಮಣ್ಣೇ ಮಡಿಕೆ ಆದಂತೆ ದೇವರಿಂದ ಇದು ಜಗತ್ತಾಗಿಲ್ಲ. ಆನಂದಮಯವಾದ ಇರುವಿನಿಂದ ಇದಾಗಿದೆ. ಇದು ಆನಂದಮಯವನ ಇರ್ಬೇಕಾಗಿತ್ತು. ದುಃಖ ಯಾಕಕ್ಕತ್ತಿದ್ದು ಅಂದ್ರೆ ಬ್ರಹ್ಮದ ಕಾರ್ಯನೂ ಅಲ್ಲ, ಬ್ರಹ್ಮದಿಂದನೂ ಇದಾಗಿಲ್ಲ. ಬ್ರಹ್ಮದಲ್ಲಿನೂ ಇದಿಲ್ಲ. ಅದಕ್ಕೆ ಹೇಳ್ಯಾರ ಅವರು ನಿಜಗುಣರು, ಬ್ರಹ್ಮ ವಿವರ್ತವಿದೆಂದೆನಿಸದು ಜಗವಿದು, ಬ್ರಹ್ಮದ ಕಾರ್ಯವಿದೆಂದೆನಲಿಲ್ಲ, ಬ್ರಹ್ಮಸ್ಥವೆನಿಸದು ಜಗವಿದು ಪುಷಿ ತೋರ್ಕೆ. ಇಲ್ಲ ಇಲ್ಲ ಇದು ಮತ್ತೆ ಯಾಕೆ ತೋರ್ತೈತಿ ತೋರ್ತೈತಿ ಅಂತ ಇದಕ್ಕೆ ಸುಳ್ಳು ಅನ್ಬೇಕಾಗೈತಿ. ತೋರೋದಕ್ಕೆ ಮಿಥ್ಯ ಅನ್ಬೇಕಾಗೈತಿ. ಕಪ್ಪಿ ಚಿಪ್ಪಿನಲ್ಲಿ ಬೆಳ್ಳಿ ತೋರಿದಂಗೆ ಇದು ತೋರೈತಿ. ಅದು ವಿಚಾರ ಮಾಡಿ ನೋಡಿದ್ರೆ ಕಪ್ಪಿ ಚಿಪ್ಪಿನಲ್ಲಿ ಬೆಳ್ಳಿ ಇಲ್ಲೇ ಇಲ್ಲ. ಹಂಗ ನಿನ್ನಲ್ಲಿ ಅದು ಅಜ್ಞಾನದಿಂದ ತೋರೈತಿ, ನಿನ್ನ ಮರುವಿಯೊಳಗೆ ತೋರೈತಿದು. ನಿನ್ನ ಅರಿವು ನಿನಗಾತಂದ್ರೆ ಅದು ಅಗ್ಗದ ತಿಳುವಳಿಕೆ ಇಲ್ಲದಕ್ಕೆ ಹಾವಿನ ಭ್ರಾಂತಿ ಹಂಗಾಗೈತಿ. ಹಂಗ ನೀನು ಯಥಾರ್ಥ ವಸ್ತುವಿನ ಜ್ಞಾನ ಇಲ್ಲದಕ್ಕಿದೆ ಜಗತ್ತಿನ ಭ್ರಾಂತಿ ನಿನ್ನಲ್ಲಿ ಇದು ತೋರ್ಲಿಕ್ಕೆ. ಏನು ಅದಕ್ಕೆ ಯಥಾರ್ಥವಾಗಿ ಹಗ್ಗದ ತಿಳುವಳಿಕೆ ಮಾಡ್ಕೊಂಡೆ ಆಗ ಹಾವು ಇಲ್ಲ ಇಲ್ಲ. ಹಾಗೆ ಯಥಾರ್ಥ ನಿನ್ನ ಸ್ವರೂಪದ ಕಡೆ ಲಕ್ ಕೊಟ್ಟೆ ಅಂದ್ರೆ ಜಗತ್ತು ಇಲ್ಲ ಇಲ್ಲ, ಮಿಥ್ಯಾ ಅನ್ನೋದು ಅನುಭವ ಬರ್ತೈತಿ.
ಅದಕ್ಕೆ ಹೇಳ್ಯಾರ ಅವ್ರು ಶಂಕರ, ಜಗನ್ ಮಿಥ್ಯ ಬ್ರಹ್ಮ ಸತ್ಯ, ಜೀವೋ ಬ್ರಹ್ಮ ಇವನ ಪರಹ ಅಂತ. ಜೀವ ಬ್ರಹ್ಮ ಸ್ವರೂಪನದ, ಜೀವ ಜಗತ್ತು ಈಶ ಅನ್ನೋದೇನು ಭ್ರಾಂತಿಯಾಗಿದೆ. ಇದೆಲ್ಲ ಭ್ರಮ ಅಂದ. ಭ್ರಮೇಣಹಂ ಭ್ರಮೇಣತ್ವಂ ಭ್ರಮೇಣ ಉಪಾಸಕ ಜನ ಭ್ರಮೇಣ ಈಶ್ವರ ಭಾವತ್ವಂ ಭ್ರಮ ಮೂಲಮಿದಂ ಜಗತ್ತಂತ. ಎಲ್ಲವೂ ನಿನ್ನ ಭ್ರಾಂತಿಯೊಳಗೆ ಇದು ತೋರುತ್ತೆ. ಈ ಭ್ರಾಂತಿ ನಾಶ ಮಾಡ್ಕೊಂಡಾಗ ನಿನಗೆ ಶಾಂತಿ. ಈ ಭ್ರಾಂತಿ ನಾಶ ಮಾಡ್ಕೋಬೇಕಾದ್ರೆ ನೀ ಯಾರದೇನು ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ಇದು ಭ್ರಾಂತಿ ನಾಶ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನಿನ್ನ ನಿಜವನ್ನು ನೀ ತಿಳ್ಕೋದು. ಈ ಲಾಭ ಮಾಡ್ಕೊಂಡ್ರೆ ಇದು ಭ್ರಾಂತಿ ಎಲ್ಲ ಹೋಗ್ಬಿಡ್ತದೆ. ಈ ಭ್ರಾಂತಿಗೆ ಬಿತ್ತಿ ಅಂದ್ರೆ ಜನ್ಮ ಜನ್ಮ ಅಂತ ತಿರುಗೋದಾಕತಿ. ಇದಕ್ಕೆ ಖರೆ ವಿವೇಕ ಯಾವಾಗ ನಮಗೆ ಜಾಗೃತ ಆಕತಿ, ಯಾವಾಗ ಇದು ಭ್ರಾಂತಿ ಸುಳ್ಳು ಅನ್ನೋದು ಹೊಡಿತೀವಿ. ಅವಿವೇಕ ಅವಿವೇಕಿಗಳಿಗೆ ಇದು ಖರೇನಾ, ಇದ ಸುಖರೂಪ ಅಂತ ಅನಿಸ್ತದೆ, ವಿಚಾರ ಇಲ್ಲದಕ್ಕೆ. ಅಜ್ಞಾನಿಗೆ ಇದ ಖರೆ, ಇದ ಸುಖರೂಪ. ಜ್ಞಾನಿಗೆ ಇದೆಲ್ಲ ಮಿಥ್ಯ ಅನ್ನೋದು ಹೊಡಿತೀವಿ. ಅದಕ್ಕೆ ಜ್ಞಾನ ಮಾಡಿಕೊ. ನೀ ಯಾರು ನಿನ್ನ ಜ್ಞಾನ ಮಾಡ್ಕೊಂಡಾಗ ಇದು ಸುಳ್ಳು ಅಂತ ಹೊಡಿತೀವಿ. ಏನು ಅದ ಲಾಭ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮೊದಲು ನೀ ಯಾರದನ್ನು ತಿಳ್ಕೊ. ಬಿಟ್ಟು ಬಿಡದ ಇದರ ಅಭ್ಯಾಸ ಒಳಗೆ ಆಂತರಿಕವಾಗಿ ನಡಿಬೇಕು. ನೆನೆಯುವುದು ಅನ್ನೋದೇನದು ಉದಯ ಕಾಲದ ಎಚ್ಚರಿಕೆಯೊಳಗೆ. ಬೆಳಗಿನ ಬ್ರಾಹ್ಮಿ ಮುಹೂರ್ತದೊಳಗೆ ಎದ್ದ ಬರೇ ಇದ ಅಭ್ಯಾಸ ನಡಿಬೇಕು ನೋಡ್ರಿ. ಇದು ಮುಖ್ಯವಾಗಿರ್ಬೇಕು. ಹೊರಗಿನ ಚರಿತಾರ್ಥ ವ್ಯವಹಾರದ ಗೌನ ಇರಬೇಕು. ಹೆಂಗ ನಡೆದ್ರು ಅದು ಬರೋಬ್ಬರಿ ಅನಿಸ್ತತಿ. ಇದ ಕಡೆ ನೀ ಲಕ್ಷ್ಯ ಕೊಟ್ಟೆ ಅಂದ್ರೆ ಏನ್ ವಿವರ್ತ ಅಂದ್ರೆ ವಿಶಿಷ್ಟ ಅಥವಾ ವಿಶೇಷ ರೂಪದಿಂದ ತೋರುವಿಕೆ. ವಿವರ್ತ ಅಂದ್ರೆ ವಸ್ತು ಇರುವುದೊಂದು, ಅದು ತೋರುವುದೊಂದು. ಹೌದಿಲ್ಲ? ವಸ್ತು ಇರುವುದೊಂದು, ಅದು ತೋರುವುದೊಂದು. ಹಗ್ಗೈತಿ, ಹಾವಿನಂಗೆ ತೋರ್ತೈತಿ ಅದು. ಏನ್ ಆದ್ರೆ ಹಗ್ಗೇನ ಹಾವು ಆಗೇ ಇಲ್ಲ ಅದು. ಏನ್ ಮುಂಜಾನಿಂದ ಸಂಜೆ ಮಠ ಬರೀ ಅಧ್ಯಾಸದ ವ್ಯವಹಾರದಾಗ ಕೂತ್ಕೊಂಡ್ರಿ ಅಂದ್ರೆ ಸ್ವರೂಪದ ನೆನಪು ಹೆಂಗೆ ಮಾಡಕ್ಕಾಕತಿ? ಈ ಅಧ್ಯಾಸವನ್ನು ನಿವಾರಣೆ ಮಾಡ್ಕೊಳ್ಳೋ ಪ್ರಯತ್ನದೊಳಗೆ ತೊಡಗಬೇಕು. ಇದಕ್ಕೆ ಅಧ್ಯಾತ್ಮ ಅಂತಾರೆ. ಅಧ್ಯಾಸವನ್ನು ನಿವಾರಣೆ ಮಾಡ್ಕೊಳ್ಳೋ ವ್ಯವಸಾಯ ಇದು ಅಧ್ಯಾತ್ಮ ಅಂದ್ರೆ. ಭಾವನಾತ್ಮಕವಾದ ಸಂಕಲ್ಪದ ತ್ಯಾಗದಿಂದ ಈ ಅವಿದ್ಯೆ ನಾಶಕತೆ. ಇದು ನೀನು ಕಲ್ಪನಾ ಮಾಡ್ಕೊಂಡು ಕೂತಿಯದ, ನೀನ ಕಲ್ಪಿಸ್ಕೊಂಡಾಗ ಇದು ಗಟ್ಟಿ ಹಾಕೊಂಡು ಕೂತ. ನೀನು ಮಾಡಿದ ಕಲ್ಪನಾ ಎಲ್ಲ ಕೈ ಬಿಟ್ಟಾಗ ಇದಕ್ಕೆ ಅಸ್ತಿತ್ವನ ಇಲ್ಲ ಅನ್ನೋದು ಹೊಳಿತೈತಿ ನಿನಗೆ. ಏನ್ ಅದ ಮನಸ್ಸು ತಾನ ಸಂಕಲ್ಪ ಮಾಡ್ಕೊಂಡು ಕೂತೈತಿ. ಇದನ್ನು ತಾನ ಸಂಕಲ್ಪ ಮಾಡ್ಕೊಂಡು ತಾನ ಬಂಧನದಾಗ ಸಿಕ್ಕೊಂಡು ಒದ್ದಾಡ್ಲಿಕ್ಕತಿ. ತಾನ ಕಲ್ಪಿಸ್ಕೊಳ್ಳಿಲ್ಲ ಅಂದ್ರೆ ಇದೇ ಐತಿ. ನೀ ಮಾಡಿ ಏನೋ ಸೃಷ್ಟಿ ಜಗತ್ ಮಾಡ್ಯಾನೋ ಇದನ್ನ ಅಂತಿದ್ರಜ್ಜ ಅವ್ರು. ತಾನ ಮಾಡಿದ್ದು ಹೌದಿಲ್ಲ, ತಾನಾಗ ಮುಳುವಾಕೊಂಡು ಕುಂತೈತಿ. ತಾನ ಮನಸ್ಸು ತಾನ ಕಲ್ಪಿಸ್ಕೊಂಡೈತಿ. ಹರಿಹರ ಬ್ರಹ್ಮಾದಿಗಳು ಇನ್ನೊಬ್ಬರು ದೇವರದಾನ ತಾನ ಕಲ್ಪಿಸ್, ನೀನ ಜಗತ್ ಐತಿ ಅಂತ ನೀನ ಕಲ್ಪಿಸ್ಕೊಂಡು ಕುಂತಿ. ಕಲ್ಪನಾ ಮಾಡ್ಲಿಲ್ಲ ಅಂದ್ರೆ ಏನೈತಿ ಜಗತ್ತು? ಜಗತ್ತು ಎಲ್ಲೈತಿ ನಿನಗೆ? ಯಾವ ಕಲ್ಪಿಸ್ಕೊಂಡ ನಾವು ಗತಿ ಕಲ್ಪನಾರಹಿತ ಆದಾಗ. ಅದಕ್ಕೆ ಕಲ್ಪನಾರಹಿತ ಸ್ಥಿತಿ ಅಂದ್ರೆ ಅದ ನಿನ್ನ ಸ್ವರೂಪ. ಏನ್ ಯಾವ ಕಲ್ಪನೆಗಳು ಇಲ್ಲದಂತ ಸ್ಥಿತಿ ಅದ, ಅದ್ರ ಕಡೆ ಲಕ್ಷ್ಯ ಕೊಡು. ಮೊದಲು ಎಲ್ಲಿರ್ತದೆ ಸಂಕಲ್ಪ? ಎಲ್ಲಿರ್ತದೆ? ಬಹಳ ಸಂಕಲ್ಪ ಮಾಡಿದಂತ ಬಹು ಸಂಪ್ರಜಾಯ ಅಂತ ಬಹಳ ಸಂಕಲ್ಪ ಮಾಡಿ ತನ್ನ ಸಂಕಲ್ಪನ ಇದೆ ಹಾಗೆ ತೋರ್ದ. ನಾ ಮಾಡಿದ ಕಲ್ಪನಾ ಇದೆಲ್ಲ ನೀನ ಯಾಕೆ ನೀ ಮಾಡಿದೆ ಅಂದ್ರೆ ನೀ ಮಾಡಿದ ಕಲ್ಪನಾ ನೀನ ಅಡಗಿಸಿದ್ರೆ ಇದಕ್ಕೆ ಅಸ್ತಿತ್ವ ಇಲ್ಲ. ಇನ್ನೊಬ್ರು ಯಾರೂ ಇಲ್ಲ, ನಿನ್ನ ಹೊರತಾಗಿ ಯಾರು ಇಲ್ಲ. ನೀನ ಕಲ್ಪಿಸ್ಕೊಂಡು ಕೂತಿ ದೇವ್ರ ಒಬ್ಬ ಮದಾನ, ಈ ಜಗತ್ತೈತಿ, ನಾ ಜೀವದೇನಿ ಅಂತ ನೀನು ಕಲ್ಪನಾ ಅದಾಗಿನ ತೋರಿದ್ದು ಭ್ರಾಂತಿ ಇದು. ಈ ಕಲ್ಪನಾ ಭ್ರಾಂತಿ ನಾಶ ಆದಾಗ ನಿನಗೆ ಶಾಂತಿ. ಇದನ್ನು ನಾಶ ಮಾಡ್ಕೊಳ್ಳೋ ಪ್ರಯತ್ನ ನಿರಂತರ ನಡಿಬೇಕು. ಸಾಮಾನ್ಯ ಜನರ ಕೆಲಸ ಅಲ್ಲ ಅಲ್ಬಿಡ್ರಿ. ಏನ್ ಸಾಮಾನ್ಯ ಜನರು ಬರೀ ಅವ ಮಾಮೂಲಿ ವಿಷಯ ಸಂಗ್ರಹ, ವಿಷಯ ಭೋಗ, ಬರೇ ಅದ ವ್ಯಸನದಾಗ ಇರೋದು. ಅಂಥವ್ಗೆ ಏನು ತಿಳಿದಿರ್ಬೇಕು. ಬರೇ ಇದರಾಗ ತೊಡಗಿ, ವಿಶೇಷವಾಗಿ ಇದರಾಗ ಅಭ್ಯಾಸದಾಗ ತೊಡಗಬೇಕು. ಆರ್ಡಿನರಿ ಜನರಿಗೆ ಹತ್ತುದಿಲ್ಲ ಅಂತಿದ್ರು, ಎಕ್ಸ್ಟ್ರಾರ್ಡಿನರಿ ಬೇಕಿದಕ್ಕೆ. ಅದಕ್ಕೆ ಹೇಳ್ತಿದ್ರು ಏನ್ ಅದಕ್ಕೆ ಸಾಮಾನ್ಯ ಜನರ ಕೆಲಸ ಅಲ್ಲ.
ಕಾಮಕ್ರೋಧಾದಿಗಳನ್ನು ಗೆಲ್ಲುವುದು ಅಂದ್ರೆ ಏನು ಹಗರ ಬಗರ ಕೆಲಸ ಅಂತ ಮಾಡ್ರಿ. 6 ಮಂದಿ ಒಗಿಬೇಕಾತಂದ್ರೆ ಹಿರೇ ಉದ್ರಿ ಕಾಮನನ್ನು ಮೊದಲು ಒಗಿ. ಮೊದಲ ಕಾಮನ್ ಒಗಿ ಅಂದ್ರೆ ಉಳ್ಕಿದವ್ರನ್ನ ಒಗಿಲಿಕ್ಕೆ ಬಲ ಬರ್ತೈತಿ ನಿನಗೆ. ಇವತ್ತ ಕಾಮನ ಗೆದಿಬೇಕಂತ ಪ್ರಯತ್ನದ ತೊಡಗಿದ್ರೆ ಇನ್ನೂ ಎಷ್ಟು ಜನ್ಮ ಹೊಕ್ಕವೋ ಏನು. ಏನ್ ಜಿತೇಂದ್ರಿಯನ ಆಗ್ಬೇಕಾತಂದ್ರೆ ನನ್ನ ಹೊರತಾಗಿ, ಆತ್ಮನ ಹೊರತಾಗಿ ಅನ್ಯ ಪದಾರ್ಥಗಳಲ್ಲಿ ಆಸಕ್ತಿ ಉಳಿಬಾರ್ದು. ಏನ್ ಜಿತೇಂದ್ರ ಆಗ್ಬೇಕಂದ್ರೆ ಆತ್ಮರತೇರ್ಬುಧಶ್ಯ, ಜಿತೇಂದ್ರಿಯಶ್ಯ ಆತ್ಮರತೇರ್ಬುಧಶ್ಯ ಗೃಹಸ್ಥಾಶ್ರಮಂ ಕಿಂ ನ ಕರೋತಿ ವದ್ಯಂ ಅಂತ. ಆತ್ಮನಲ್ಲಿ ಪ್ರೀತಿ ಉಳ್ಳ ಆಗ್ಬೇಕಲ್ಲ ನಮ್ಗೆ, ಅದ್ರಾಗ ಆಸಕ್ತಿ. ಆತ್ಮ ಪ್ರೀತಿ ಆಗ್ಬೇಕಲ್ಲ, ಜಿತೇಂದ್ರಿಯ ಆಗ್ಬೇಕಲ್ಲ. ವಿಷಯಗಳಲ್ಲಿ ಪ್ರೀತಿ ಐತಿ, ಅದಕ್ಕೆ ಇಂದ್ರಿಯಗಳನ್ನ ಗೆಲ್ಲಕ್ಕಾಗುದಿಲ್ಲ ನಮಗೆ. ಏನ್ ಇದು ಹೊಳಿಬೇಕಲ್ಲ ಯಾವುದೇ ವಿಷಯದಿಂದ. ಅದಿಲ್ಲಪ್ಪ ನನ್ನ ಸುಖಾನ ಅದು. ಇಚ್ಛಿತ ವಸ್ತು ಪ್ರಾಪ್ತ ಆದಾಗ ತೋರುವಂತ ಸುಖ ಅದು ಎಲ್ಲಿದು? ತಿನ್ನೋದ್ರಾಗ ತೋರುವಂತಹದ್ದು, ರೂಪದಾಗ ತೋರುವಂತಹದ್ದು, ಗಾಯನದೊಳಗೆ ತೋರುವಂತಹದ್ದು, ಸ್ಪರ್ಶದೊಳಗೆ ತೋರುವಂತಹ ಸುಖ ಎಲ್ಲಿದು ಅಂತ ಸ್ವಲ್ಪ ನಿಂತು ವಿಚಾರ ಮಾಡಿ ನೋಡಿದ್ರೆ ಅದು ನಿನ್ನ ಸುಖಾನ. ನಿನ್ನ ಬಿಟ್ಟು ಅದಿಲ್ಲ ಇಲ್ಲ. ಸುಖ ಮಾತ್ರ ನೀನ. ಅಲ್ಲಿ ಇಚ್ಛಿತ ವಸ್ತು ಪ್ರಾಪ್ತ ಆದ ಕೂಡಲೇ ಮನಸ್ಸಿನ ಹರಿದಾಟ ನಿಂತೈತಿ, ನಿಶ್ಚಲಕೈತಿ. ಚಂಚಲಾಗು ಮನಸ್ಸು ನಿಶ್ಚಲ ಆದಾಗ ಅವಾಗ ನಿನಗೆ ಆನಂದ ಅನುಭವ. ಆ ಆನಂದ ನಿನ್ನ ಆನಂದ. ನಿಶ್ಚಲ ವೃತ್ತಿಯೊಳಗೆ ಯಾವ್ಯಾವ ನಿನಗೆ ಆನಂದ ಅನುಭವ ಬರ್ತೈತಿ, ಆ ಆನಂದ ನಿನ್ನ ಆನಂದ. ಏನ್ ವಸ್ತುಗಳ ನಿನಗೆ ಸುಖ ಅಂತ ನೀತಿ ಕೂಡ ಆ ವಸ್ತುಗಳು ಹಂತೇಲಿ ಇದ್ರು ಯಾಕೆ ತೋರುದಿಲ್ಲ ಹಂಗ? ಇವ ಸುಖರೂಪ ಆದ್ರೆ ಮನಸ್ಸು ನಿಶ್ಚಲ ಆಗದ ಹೊರತು ನಮಗೆ ಅದು ಅನುಭವ ಬರೋದು. ಮನಸ್ಸಿನ ನಿಶ್ಚಲ ವೃತ್ತಿಯೊಳಗೆ ತೋರುವಂತ ಆನಂದ ವಿಷಯದಲ್ಲ ಅಲ್ಲ, ಅದು ನಿನ್ನ ಆನಂದ. ನಾಯಿ ಎಲುಬು ಕಡಿವಾಗ ತನ್ನ ಸಿಡಿಯಾಗಿಂದ ರಕ್ತ ಬರ್ತೈತದ, ಅದಕ್ಕೆ ಅದು ಎಲುಬಿನಾಗ ಐತೆ ಅಂತ ಹಂಗ ಕಡದೇ ಕಡಿತಿರ್ತೈತಿ. ಅದು ನನ್ನ ಹೊಸಡ್ಯಾನ್ ರಕ್ತ ಅನ್ನೋದು ಅದಕ್ಕೆ ಗೊತ್ತಿಲ್ಲ. ಹಂಗೆ ಇದು ವಿಷಯದ ಸಂಪರ್ಕ ಭೋಗ ನಡೆದಾಗ ತೋರುವಂಥ ಆನಂದ ಅದು ವಿಷಯದಲ್ಲ, ಇದು ನಂದ ಅನ್ನೋದೊಂದು ತಿಳುವಳಿಕೆ ಗಟ್ಟಿ ಆಗ್ಬೇಕು ನೋಡ್ರಿ. ಈ ವಿಚಾರ ನಿನಗೆ ಗಟ್ಟಿ ಆತಂದ್ರೆ ವಿಷಯ ಭೋಗ ನಡೆದಾಗ ಸುಧಾ ನಿನಗೆ ಸಮಾಧಿ ಹತ್ತದ. ಯಾವುದೇ ತಿನ್ನೋದಾಗ ಹೇಳ್ತಾ ತಿನ್ಕೊಂತ ಅಲ್ಲೇ ಹತ್ತಿ ಬಿಡ್ತಿತ್ತು. ಕೈ ಅಂತುತ್ ಕೈಯಾಗ, ಬಾಯಿ ಅಂತುತ್ ಬಾಯಾಗ. ಶಿವಾನಂದ ಅಜ್ಜ ಅವರು ಅವನ ಕೈ ಬಾಯಿ ತೊಳೆದ ಪಲ್ಲಂಗಿನ ಮ್ಯಾಗ ಕುಂಡಿಸ್ತಿದ್ರಂತೆ ಐತಿವಿ. ಅವರು 3 ದಿನ ಉತ್ತಾನ ಹಾಕಿದ್ದರು ಶಿವಾನಂದ ಅಜ್ಜ. ಆ ಸ್ಥಿತಿ ಯಾರದ ನೋಡಿದವ? ಗದಿಗೆಗೆ ಬಂದಂತೆ ಕಡಿಮೆ ಆತಂತ. ಮೊದಲ 400 ಆಗ್ಲೆಲ್ಲ ಅವಸ್ಥೆ ಸಮಾಧಿ ಸ್ಥಿತಿ. ಅವಾಗ ಇವರು ಪಳಂಕರ್ ಕೂಡಿ ಜಾತ್ರೆ ಮಾಡೋದು ಇದನ್ನ ಚಾಲು ಮಾಡಿದ್ರು. ಈ ಕಡೆ ಲಕ್ಷ್ಯ ಇರ್ತಿದ್ದಿಲ್ಲ ಅವಾಗ, ಇವ್ರು ಗದ್ದಲ ಹಿಡಿಸ್ಬಿಟ್ರದ. ಹಂಗೆ ಮಹಾತ್ಮರು ಎಲ್ಲಿ ತನಕ ಇರ್ತಾರ ಅವ್ರು ಎಲ್ಲಿ ತನಕ ಎಚ್ಚರಿಕೆ ಕೊಟ್ಕೊಂತ ಬರ್ತಾರೆ. ಅವಾಗ ಇವೆಲ್ಲ ವ್ಯವಸ್ಥಿತವಾಗಿ ನಡೀತಿರ್ತಾವ. ಅವ್ರ ಸಂಪರ್ಕ ತಪ್ಪು ಅಂದ್ರೆ ಗದ್ದಲ ಚಾಲು ಆತ್ ನೋಡ್ರಿ. ಅದನ್ನ ಮಾಡೋನು ಇದನ್ನ ಮಾಡೋನು ಅದಿಲ್ಲ, ತಮಗೆ ಬೇಕಾದಂಗ ಮಾಡ್ಕೊಂತ ಹೋಗ್ಬಿಡುದು. ಜಾತ್ರೆ ಮೋಜು ಅದಿಲ್ಲ. ಅವ್ರಿತ್ತಂದ್ರೆ ವಾರ್ನಿಂಗ್ ಮಾಡಬೇಡ್ರಿ ಅವು ಅಂಥವನ್ನೆಲ್ಲ ಮಾಡಿ ಕೊಡ್ಲಿಲ್ಲ. ಹೌದಿಲ್ಲ? ಕಾಮನ ಬೇಟೆಗೆ ಎಷ್ಟು ಮಂದಿ ನಿಲ್ಲವ್ರು ಎದುರು ಹೇಳ್ರಿ. ಕಾಮನ ಹೂಬಾಣದ ಗಾಯ ಜನ್ಮ ಜನ್ಮಾಂತರದ ಮಾಸುಗೊಳಕ್ಕಾಗಿಲ್ಲ. ಗೊತ್ತಾಗದಂಗ ಬಾಕ್ ಹೊಡೆದಿರ್ತೈತೆ ಅದು ಹೃದಯದೊಳಗೆ. ನೆನೆಗೋಲಿನಿಂದ ನೋಯಿಸುವ ಅಲಗಿನ್ನುಂಟೆ ಅಂತ ನೆನಪು ಮಾಡಿದ್ರೆ ನಿನಗದ ಗಾಯ ಮಾಡ್ತೈತಿ. ಹೌದಿಲ್ಲ? ನೆನಪು ಮಾಡಿದ್ರೆ ಗಾಯ ಆತ್ ನಿನಗದು, ಕಾಮನ ಗಾಯ. ಅಷ್ಟು ಸೂಕ್ಷ್ಮದ ಅದ ನಿನಗೆ. ಅದಕ್ಕೆ ಕಾಮನ ಹೂಬಾನ ಅಂದರ. ಅದು ಹೃದಯಾಂತರಾಳದಲ್ಲಿ ಪ್ರವೇಶಿಸಿ ಜೀವನ ತಲೆ ಕೆಡಿಸಿ ಬಿಡ್ತದೆ. ಬೇಕಾದಂಗೆ ಕೇಳ್ತಾನಂದ್ರು ದೊಡ್ಡ ಶಾನೆ ಅದಾನಂದ್ರು ಅವನು ಅದರಿಂದ ಪಾರಾಗೋದು ಭಾಳ ಕಠಿಣ ಅದ ಅಂತ. ಕಠಿಣದ ಅದ. ವಚನದೊಳಗೆಲ್ಲ ಶುಚಿವೀರ ಸಾಧುಗಳು. ಕುಚ ಹೇಮ ಶಸ್ತ್ರ ಸೋಂಕ್ಯದೊಳಗೆ ಲೋಕದೊಳಗೆ ಅಚಲರಾರು ಸರ್ವಜ್ಞ ಅಂತ. ನೋಡಿದ ಕೂಡಲೇ ಮೋಹಕ್ಕೆ ಬೀಳ್ತಿ.
ಇದು ಮಾಂಸದ ಮುದ್ದೆ ಅನ್ನೋದು ಹೊಳಿಬೇಕಲ್ಲ. ನಾರಿ ಸ್ತನಬರ ನಾಭಿನಿವೇಶಂ ದೃಷ್ಟ್ವಾವಾರೆ ಮೋಹಾವೇಶಂ ಏತನ್ಮಾಂಸಮಯಾದಿ ವಿಕಾರಂ ಮನಸಿಜ ಚಿಂತೆಯ ವಾರಂ ವಾರಂ ಅಂತ. ಇದೆಲ್ಲ ಮಾಂಸದ ಮುದ್ದಿದು ಅಂತ ಮ್ಯಾಗ ಮ್ಯಾಗ ಮನಸ್ಸಿಗೆ ನಿನಗಲ್ಲಿ ವಿವೇಕ ಜಾಗೃತ ಆಗ್ಬೇಕಲ್ಲ. ಹೌದಿಲ್ಲ? ಅಂಗಾಂಗಗಳನ್ನು ನೋಡಿದ ಕೂಡಲೇ ಮೋಹಕ್ಕೆ ಬೀಳ್ತಿ. ಹೌದಿಲ್ಲ? ಅದ ನಿನಗ ಅಜ್ಞಾನದಿಂದ ಅವು ಗಟ್ಟಿಯಾಗಿಬಿಟ್ಟವು. ನಿನಗೆ ಜ್ಞಾನ ಇಲ್ಲದಕ್ಕೆ ಬೆಳಕಿಗೆ ತಗೊಂಡು ನೋಡಿದಾಗ ದೋಷಕ ಅಂತೈತಿ ನಿನಗೆ. ಹಂಗ ವಿವೇಕ ನಿನ್ನಲ್ಲಿ ಸತ್ಸಂಗದೊಳಗೆ ಸಿಗ್ತೈತಿ ಇದು ಬೆಳಕು. ಯಾವಾಗಲೂ ಇದರ ವಿಚಾರ ನಿನ್ನಲ್ಲಿ ಜಾಗೃತಿ ಇತ್ತಂದ್ರೆ ಮೋಹದ ಅದ್ರ ಮ್ಯಾಗಿನ ವ್ಯಾಮೋಹ ಕಡಿಮೆ ಆಕೈತಿ. ಇಲ್ಲಾಂದ್ರೆ ಮತ್ತೆ ಮೋಹಕ್ಕೆ ಬೀಳುವುದಂತ ತಪ್ಪುದಿಲ್ಲ. ಅಜ್ಞಾನ ಆವರಿಸಿ ಬಿಡ್ತೈತಿ, ಈ ವಿವೇಕದ ಕೊರತೆ ಮತ್ತು ಮೋಹಕ್ಕೆ ಬೀಳ್ತೀವಿ. ಹೌದಿಲ್ಲ? ಹೇಳ್ತತಿ ಕೇಳ್ತತಿ ಮತ್ತು ಪಸಿಗೆ ಬೀಳ್ತೈತಿ. ಹೇಳವ್ರ ಕೇಳವ್ರಿಗೆ ಬಿದ್ದಾವ, ಅವಕ್ಕೆ ಪಾರಾಗಕ್ಕಾಗಲ್ಲ. ಸಾಮಾನ್ಯ ಜನರು ಬಂತಿ ದೂರ ಹೋಯ್ತು. ಏನ್ ಯಾವಲ್ಲ ಅವ್ ಸಾಧು ಅಂತಿದ್ರ ಪಸಿಗೆ ಬೀಳಿದ್ದಾವ ಅಂತ. ಲಂಕ್ಟ ಶಕ್ಯ ಆಗಲಿ ಇದ್ದ ಸಾಧು ಯಾವುದನ್ನೇ ಅಂತ. ಆತ್ಮರಥ ಆದಾಗ ಕಾಮನ ಗೆದಿಲಿಕ್ಕೆ ಬರ್ತೈತಿ. ವಿಷಯರಥ ಹಾಕೊಂಡ್ ಕುಂತೇನೇನು ಕಾಮ ಹೋಗತ್ತೆ ನಿಂದ. ಆತ್ಮನಲ್ಲಿ ಪ್ರೀತಿ ಯಾರಿಗೈತಿ ಹೇಳ್ರಿ? ಅದ್ರಾಗ ಆಸಕ್ತಿ ಐತಿ ಎಲ್ಲರೂ. ಏನ್ ಈ ದೇಹ ಭಾವ ಬಂದ ಕೂಲೆ ಯಾವುದು ಬರುದನ, ಹಸಿವೆ ತ್ರಷಗಳ ಭಾವ, ಮೈಥುನ ಭಾವ, ಶರೀರ ಭಾವ ಬಂದ ಕೂಲೆ ಚಲೋ ಹೋಗೈತಿ. ನಿನ್ನ ಭಾವದಾಗಿದ್ದಾಗ ಬರ್ತೈತಿನ ಇದು? ನಿದ್ದೆ ಎತ್ತಿದಾಗ ಇದ್ದುವನ ಇವೆಲ್ಲ ಕಾಟ, ಕಾಮನ ಕಾಟ. ನಿದ್ದೆ ಎತ್ತಿದಾಗ ಎಲ್ಲೈತಿ? ಎಚ್ಚರ ಈ ಶರೀರ ಭಾವ ಬಂದ ಕೂಲೆ ಕಾಟ ಚಲೋ ಆತ ನಿನ್ಗ. ನಿನ್ನ ಭಾವದಾಗಿದ್ದಾಗ ನೀನಾಗಿದ್ದಾಗ ಕಾಮನ ಕಾಟ ಎಲ್ಲೈತಿ? ಶರೀರ ನೀನ್ ಹಾಕೊಂಡ್ ಕುಂತಿ, ಕಾಮನ ಕಾಟಕ್ಕೆ ಬಲಿ ಆದಿ. ಅನ್ಯ ಭಾವನೆಯನ್ನ ತಾಳೆದಾಗ ಬಂತು, ನಿನ್ನ ಭಾವದಾಗಿದ್ದಾಗ ಎಲ್ಲಿತ್ತಿದ ಕಾಟ. ಅದಕ್ಕೆ ಅನ್ಯ ಭಾವನೆಗಳನ್ನು ಬರದಂಗೆ ಯಾವಾಗಲೂ ತನ್ನ ಭಾವದೊಳಗೆ, ಆನಂದದ ಭಾವದೊಳಗೆ ಇರೋ ಪ್ರಯತ್ನ ನಾವು ಮಾಡಬೇಕು. ನಿರಂತರ ಅಭ್ಯಾಸ ಎಡೆಬಿಡದೆ ಮಾಡಿದಾಗ ಏನಾರು ಇದನ್ನ ಇದು ಬಂದಾತಂದ್ರೆ ಅದನ್ನ ನುಸುಳಿ ಬಿಡ್ತೈತಿ, ಹೊಕ್ಕ ಬಿಡ್ತೈತಿ. ಅದು ಆತ್ಮವಿಚಾರ ಬಂದಾದ ಕೂಡಲೇ ಅನಾತ್ಮವಿಚಾರ ಹೊಕ್ತೆ ಅಂದ್ರೆ ಕಾಮನ ಕಾಟ ಚಾಲು ಆತ. ಸುಮ್ಮನೆ ಕುಂಡ್ರು ಕೊಡೋದಿಲ್ಲ, ನೀನು ತೇಕಾಕಸ್ತೈತಿ. ಅದು ಕಾಮ ಇತ್ತಂದ್ರೆ ಕರ್ಮಗಳು ಚಾಲು ಆಕ್ಕವು. ಕಾಮನ ಉದಯ ಆತಂದ್ರೆ ಕರ್ಮಗಳ ಆದವನು ಚಾಲು ಆತ. ಯಾವುದು ಬಯಕೆಗಳು ಇರ್ಲಿಲ್ಲ ಅಂದ್ರೆ ಅವಾಗ ನಿಷ್ಕ್ರಿಯ, ಕಾಮ ಕ್ರಿಯಾ ಇಲ್ಲ. ಅಲ್ಲಿ ಎಲ್ಲಿ ಕಾಮದ ಅಲ್ಲಿ ಕ್ರಿಯಾ ಚಾಲು ಆತ. ಬಯಕೆಗಳು ಕಾಡ್ತಾವ ನಿನ್ನನ್ನು. ಏನ್ ತೀಕಾಕ್ ಹಸ್ತದ ಅವ ನಮ್ಮನ್ನು. ಏನ್ ನಿರ್ವಿಕಲ್ಪಕ ಚೈತನ್ಯದ ಆಸ್ವಾದ ಹತ್ತು ತನಕ ಯಾರು ಏನ್ ಮಾಡಿದ್ರು ಕೆಲಸ ಆಗುದು ನೋಡ್ರಿ. ಸುಳ್ಳ ನಾ ಅದನ್ನ ಬಿಟ್ಟೇನಿ, ಇದನ್ನ ಬಿಟ್ಟೇನಿ. ಬಿಟ್ಟಿದ್ದಿ, ಅನುಕೂಲ ಆಗಿಲ್ಲ ಅಂತ ಬಿಟ್ಟಿದ್ದಿ. ಹೌದಿಲ್ಲ? ನಲ್ಲ ನಲ್ಲೇನು ಅಲ್ಲ, ನೆಲ್ಲಕ್ಕಿ ಭುವನವನು ಅಲ್ಲ, ಹಾಲಲ್ಲ ಮೊಸರಲ್ಲ, ಯಾಕವಲ್ಲ, ಇಲ್ಲದಕ್ಕವಲ್ಲ ಸರ್ವಜ್ಞ. ಹೌದಿಲ್ಲ? ಇಲ್ಲದಕ್ಕವಲ್ಲ, ಬಿಟ್ಟಿದ್ದಪ್ಪ ನೀನು. ಭಾಳ ದಿನ ಬಿಟ್ಟೇವು ನಾವು. ಏನ್ ಬಿಟ್ಟಿ? ಎಲ್ಲ ಬಿಟ್ಟೇವ್ರಿ ನಾವು. ಸಿಟ್ಟು ಮಾಡೋದು ಸಹಿತ ಬಿಟ್ಟೇವ್ರಿ. ಹಗಲೆಲ್ಲ ಕೇಳ್ತಿದ್ದಂತ ಒಬ್ಬ ಬೆರ್ಕಿ ಬುದ್ಧಿ ಹುಡುಗ, ತಮ್ಮ ಎಲ್ಲ ಬಿಟ್ಟಿಲ್ಲ ನಾನು ಸಿಟ್ಟು ಮಾಡೋದು ಎಲ್ಲ. ಏನ್ರಿ ಯಜಮಾನ್ರ ಏನೋ ಅನ್ನಾಕತಿದ್ರಿ ಅಲ್ರಿ? ಸಿಟ್ಟು ಬಿಟ್ಟೇನಿ ತಮ್ಮ, ನಾನು ಎಲ್ಲ ಓದ್ತೀನಿ ಸಿಟ್ಟು ಮಾಡೋದು, ಮೊದ್ಲಿನ ಮನುಷ್ಯ ಇಲ್ಲ. ಏನೋ ಅಂದ್ರಿ ಅಲ್ರಿ ಯಜಮಾನ್ರ? ಕೇಳಕ್ ಎರಡ್ ಸಲ ಹೇಳ್ಬೇಕು. ಗೊತ್ತಾಗದಂಗ ಗೊತ್ತೈತ್ರಿ ಅದ. ಹೌದಿಲ್ಲ? ಕಾಮನ ಇದು ಗೊತ್ತಾಗ್ಲಂಗ ನಮ್ಮನ್ನ ಅದು ತಲೆ ಕೆಳಗ್ ಮಾಡ್ತೈತಿ. ಗೊತ್ತು ಮಾಡಿಕೊಟ್ರೆ ಅದಕ್ಕೆ ಯಾಕೆ ಮಾಯ ಅಂತಾರಂತಿದ್ರು ಶಿವಾನಂದ. ನೀ ಯಾವಾಗಲೂ ಸ್ವರೂಪ ಜಾಗೃತಿ ಒಳಗೆ ಉಳ್ಕೊಳಕ್ ಆಕತ್ತೆ ನಿನಗೆ. ಅಂಥವ್ರಿಗೆ ಇದು ಸಾಧ್ಯದ ಅಂತ. ಎಡೆಬಿಡದೆ ತನ್ನ ತಾನು ಎಡೆಬಿಡದೆ ಆರೇಲು ಅರಿಯದಾತನಿಗೆ ಪಡೆಯುವುದಾಗದು ನಿಜ ಸುಖವಂತ. ಅದರ ಅಭ್ಯಾಸದ ನಿರಂತರ ಯಾವ ತೊಡಗಿರ್ತಾನ ಅವಾಗ ಸಾಧ್ಯದ. ಈಗ ನಾವು ಬಿಟ್ಟು ಕೂಲೆ ಚಾಲು ಆಯ್ತು ಕಾಮನ ಕಾಟ. ಸಕಲ ಸಾಧು ಸಂತ ಮಹಾರಾಜ್ಗೆ ಜೈ ಅಂದ್ಕೂಡ್ಲೆ ಮುಗೀತಿ ಪಾಯಿನ ಇದು. ಹೌದು, ಅಷ್ಟರ ಪ್ರತ್ಯೇಕ ಅದ. ನಾವು ಎಷ್ಟೊತ್ತನ ಇರ್ತೀನಿ ನೋಡು ನಿನ್ನ.
ಅವಾಗ ಅಂತಃಕರಣ ದೋಷ ಹೋಗತಿ. ಬಯಕೆಗಳೆಲ್ಲ ನಾಶ ಆದಾಗ, ಕಾಮನ ಕಾಟ ತಪ್ಪಿದಾಗ ಅಂತಃಕರಣ ದೋಷ ಹೋಗತಿ. ಮೃದಿತ ಕಷಾಯಾಯ ತಸ್ಮೈ ನಾರದಾಯ ತಮಸ ಪಾರಂ ದರ್ಶೇತಿ ಭಗವಾನ್ ಸನತ್ ಕುಮಾರ. ಅಂತಃಕರಣ ದೋಷಗಳಾದ ಆವರಣ ವಿಕ್ಷೇಪಗಳನ್ನು ಕಳೆದುಕೊಂಡಂತಹ ನಾರದ ಮುನಿಗಳಿಗೆ ಭಗವಾನ್ ಸನತ್ ಕುಮಾರನು ಅಜ್ಞಾನವನ್ನು ದಾಟಲಿಕ್ಕೆ ದಾರಿಯನ್ನು ತೋರಿಸಿದ ಅಂತ. ನಂದಿ ಮಠ ಆಗ್ಲಿಲ್ಲ. ಅಂತಃಕರಣ ಪರಿಶುದ್ಧಿ ಆದಾಗ ಇದು ಹೊಳಿತೈತಿ. ನಮ್ಗೆ ಕನ್ನಡಿ ಸ್ವಚ್ಛ ಇದ್ದಾಗ ಮುಖ ಕಾಣಿಸ್ತೈತಿ. ಮಲಿನ ಇತ್ತಂದ್ರೆ ಹೆಂಗ್ ಮಾಡಿದ್ರೆ ಏನಾಗ್ಬೇಕು? ಇದು ಮಖನ ಕಾಣುವಲ್ಲ. ನಮ್ಗೆ ಯಾಕೆ ಆನಂದ ನಮ್ಗೆ ಅನುಭವ ಬರುವಲ್ಲ? ಅಂತಃಕರಣ ಮಲಿನ ಐತಿ. ಅದು ಮಲಿನಕ್ಕೆ ಕಾರಣ ಏನು? ದೋಷಗಳದಾವ, ಅಂತಃಕರಣ ದೋಷಗಳು, ಅಜ್ಞಾನ ಆವರಣ ವಿಕ್ಷೇಪಗಳು ಏನದಾವಲ್ಲ, ಈ ದೋಷಗಳನ್ನು ನಿವಾರಣೆ ಮಾಡಿಕೊಂಡಾಗ ಅಂತಃಕರಣ ಸ್ವಚ್ಛ. ನಿತ್ಯ ಶ್ರವಣ ಮನನ ನಿಧಿಧ್ಯಾಸನದ ಅಭ್ಯಾಸದಾಗ ತೊಡಗಿದಾಗ ಇವೆಲ್ಲ ದೋಷ ಹೊಕ್ಕವು ನಮ್ಗೆ. ಅದನ್ನು ನಾವು ಮಾಡೋದಿಲ್ಲ. ಆ ಸಾಧನೆಯೊಳಗೆ ನಾವು ತೊಡಗುವುದಿಲ್ಲ. ಅಂತಃಕರಣ ಸ್ವಚ್ಛ ಮಾಡ್ಕೊಳ್ಳಿಕ್ಕೆ ಇವ ಸಾಧನ. ನಿತ್ಯ ಶ್ರವಣ ಮಾಡೋದು, ಮನನ ನಿಧಿಧ್ಯಾಸನವನ್ನು ಮಾಡೋದು. ಹಿಂಗದೆ ನಿತ್ಯ ಕರ್ಮವ ಮಾಡಲು ತುಂಗ ಧರ್ಮ ವಿವರ್ಧನಬಹುದು. ಮಂಗಳಮಯ ಧರ್ಮದಿಂದ ದುಷ್ಕೃತಿ ಭಂಗವಂತಾಗಿ ಮೋಹಿಪ ಚಿತ್ತ ನಿರ್ಮಲ. ಅವಾಗ ಮನಸ್ಸು ಸ್ವಚ್ಛ ಆದಾಗ ಪ್ರತಿಯೊಬ್ಬರಿಗೆ ಇದು ಅನುಭವ ಬರ್ತದೆ. ಅದಕ್ಕೆ ನಾವು ಸ್ವಚ್ಛ ಮಾಡ್ಕೊಳ್ಳೋ ಕೆಲಸ ಅಂದ್ರೆ ಇದೆ. ನಮ್ಮ ಇರುವಿನ ಬಗ್ಗೆ ಅನುಭವಗಳ ಮುಖಾಂತರ ಕೇಳುವುದು ಶ್ರವಣ ದೊಡ್ಡ ಸಾಧನ. ಶ್ರವಣಕ್ಕಿಂತ ಶ್ರೇಷ್ಠವಾದಂತಹ ಸಾಧನ ಯಾವುದೂ ಇಲ್ಲ ಅಂತಃಕರಣ ಸ್ವಚ್ಛ ಮಾಡ್ಕೊಳ್ಳಿಕ್ಕೆ. ಇದು ಬೇರೆ ದಾರಿ ಇಲ್ಲ ಇದಕ್ಕೆ. ನಿತ್ಯ ನೀ ಶ್ರವಣ ಮಾಡ್ಕೊಂತ ಹೋದ ಅಂದ್ರೆ ಅಂತಃಕರಣ ದೋಷ ಎಲ್ಲ ಕಡಿಮೆ ಮಾಡ್ಕೊಂತ ಹೋಗ್ತಾರೆ. ಎಲ್ಲ ಮಹಾತ್ಮರು ಶ್ರವಣ ಮನನ ನಿಧಿಧ್ಯಾಸನ ಮಾಡಿನ ಅಂತಃಕರಣ ದೋಷಗಳನ್ನು ಕಳ್ಕೊಂಡು ಸ್ವರೂಪ ಜ್ಞಾನ ಮಾಡ್ಕೊಂಡ್ರು. ಅದಕ್ಕೆ ಬಹಳ ಮಹತ್ವದ ಶ್ರವಣದ ಮಹತ್ವ. ಒಂದು ಹೊತ್ತು ಊಟ ತಪ್ಪಿದ್ರು ಚಿಂತಿಲ್ಲ, ಶ್ರವಣ ಮಾಡ್ಬೇಕು. ಎಲ್ಲಿ ನಿತ್ಯ ಶ್ರವಣ ಇಲ್ಲೋ ಅದು ವಿಪರೀತ ಲಕ್ಷಣ ಅಂತ ತಿಳ್ಕೊರಿ. ಅಲ್ಲಿ ಇದು ಇಲ್ಲ ಅಂತ ಶ್ರವಣ ಇಲ್ಲದಲ್ಲಿ ಯಾವ ಮಠಮಾನೆಗಳಲ್ಲಿ ಅದಾವ? ದಿನ ನಡೀತೈತೇನ ಅಲ್ಲಿ? ವಾಟ್ರ್ ಅಂತೇಳಿ ಕುಬ್ಸ ಕೇಳಿದಂಗೆ ಈಗ ಹೌದಿಲ್ಲ? ಹೊರಗಿನ ಗದ್ದಲ ಆಡಂಬರ ಪೂಜೆ ಗಂಟಿ ಅಭಿಷೇಕ ಇವಾದ ಹೊರತು ನಿನ್ನ ಇರುವಿನ ಬಗ್ಗೆ ಹೇಳುವುದು ಕೇಳುವುದು ಅಭ್ಯಾಸ ಏನಾರು ಐತೇನ? ಇದನ್ನು ಮಾಡ್ಕೊಳ್ಳಿಕ್ಕೆ ಹೊರಗಿನ ಸಾಮಾನ್ಯ ಜಗತ್ತಿನ ಅವಶ್ಯಕತೆ ಇಲ್ಲ. ಯಾವ ವಿಷಯ ವಸ್ತುಗಳ ಅವಶ್ಯಕತೆ ಇಲ್ಲ. ಇದನ್ನು ತಿಳ್ಕೋಬೇಕಾಗಿತ್ತಂದ್ರೆ ಯಾವ ವಿಷಯ ಸಂಗ್ರಹನೂ ಮಾಡೋ ಅವಶ್ಯಕತೆನೇ ಇಲ್ಲ. ನಿತ್ಯ ನಾವು ಅಲ್ಲಿ ಶ್ರವಣ ನಡೆಸ್ಬೇಕಾದ ಬೇಕಾಗಿಲ್ಲ. ಹೊರಗಿನ ಯಾವ ಸಾಮಾನು ಅವಶ್ಯಕತೆ ಬೇಕಾಗಿಲ್ಲ ನಮ್ಗೆ. ಅದಕ್ಕೆ ಅಂತಃಕರಣ ದೋಷಗಳನ್ನು ಕಳ್ಕೊಂಡಂಥವ್ರಿಗೆ ಇದು ಕೆಲಸ. ಅಂತಃಕರಣ ಪರಿಪಕ್ವ ಅಂತಃಕರಣೇಕ ಲಭ್ಯ ಅಂದಾರ. ಅದಕ್ಕಾಗಿ ಅಂತಃಕರಣ ಯಾರು ಪರಿಶುದ್ಧ ಐತಿ ಅವ್ರಿಗೆ ಇದು ಲಭಿಸ್ತದ ಅಂತ. ಅದಕ್ಕಾಗಿ ನಾವು ನಿತ್ಯ ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡಿದಾಗ ಅಂತಃಕರಣ ದೋಷ ಎಲ್ಲ ಕಡಿಮೆ ಆಕ್ಕವು. ದೊಡ್ಡ ಲಾಭದ ಇದನ್ನ ನಾವು ಕೇಳೋದ್ರಿಂದ. ಈಗ ಹೊಳಿದಲ್ಲಿ ನಿಮಗೆ ತಾನಾದ ಹಿಂದಿನ ಪರಿವರ್ತನೆ ಆಗಾಕ ಚಲೋ ಆಕತಿ. ಒಮ್ಮಿಗಿಲೇ ಆಗುದಿಲ್ಲ. ಅದು ಕ್ರಮೇಣ ಅಭ್ಯಾಸದಾಗ ತೊಡಗಿದಾಗ ಅಲ್ಲಿ ಶ್ರವಣದ ಜೊತೆ ಮನನ ನಡೆದ ನಿಧಿಧ್ಯಾಸನ ಅಲ್ಲೇ ನಿನಗೆ ಅದು ಅನುಭವ ಕೊಡಕ್ಕೆ ಶುರು ಆಕತಿ. ವಶಿಷ್ಠರು ರಾಮನಿಗೆ ಹೇಳಿದ್ದನ ಸನತ್ ಕುಮಾರ್ ನಾರದನಿಗೆ ಹೇಳ್ಯಾರ. ವಸ್ತು ಸ್ವರೂಪಾವಧಾರಣಂ ವಿದ್ಯಾ ಅಂದಾರ. ಅಂದ್ರೆ ಇದ್ದಕ್ಕಿದ್ದಂತ ವಸ್ತು ಅದು. ಆದ್ರೆ ತಿಳುವಳಿಕೆ ಮಾಡ್ಕೋದಕ್ಕೆ ವಿದ್ಯಾ ಅಥವಾ ಜ್ಞಾನ ಅಂತ. ಬದಲಾಗದೆ, ಎಂದೂ ಬದಲಾವಣೆ ಆಗದೆ ಒಂದೇ ನಮೂನಿ ಇರುವಂತಹ ವಸ್ತುವಿನ ಜ್ಞಾನ ಅದ ನಿನ್ನ ಜ್ಞಾನ. ಅದೇ ಆತ್ಮ. ಎಂದೂ ಬದಲಾಗದೆ ಒಂದೇ ನಮೂನಿ ಇದ್ದದ್ದು ಅದೇ ಆತ್ಮ. ಅದ ನಿನ್ನ ಸ್ವರೂಪದ. ಆ ತಿಳುವಳಿಕೆ ಮಾಡ್ಕೊಂಡಾಗ ಅದಕ್ಕೆ ವಿದ್ಯಾವಂತ. ಚಿತ್ತವೃತ್ತಿಯೊಳಗ ಆ ಇದ್ದ ವಸ್ತುವಿನ ಅವಧಾರಣ ಯಾವಾಗ ಆಕತಿ ಅವಾಗ ಅವ ಧಾರಣ ಸ್ಥಿತಿ ಪಡೆದ ಅಂತ. ಅವಾಗ ಅವ ವಿದ್ಯಾ ಕಲತ ಅಂತ ತಿಳ್ಕೊಬೇಕು ನೋಡು ಅಂತಿದ್ರು ಅಜ್ಜವ್ರು. ಚಿತ್ತವೃತ್ತಿಯೊಳಗ ಆ ಆನಂದಮಯವಾದ ಇರುವಿನ ಅವಧಾರಣ ಧ್ಯಾನ ಧಾರಣ ಸ್ಥಿತಿ ಬರ್ತದೆ. ಧ್ಯಾನದಲ್ಲಿ ಅಭ್ಯಾಸದಾಗ ತೊಡಗಿದಾಗ ಧಾರಣ ಸ್ಥಿತಿ, ಧ್ಯಾನ ಧಾರಣ ಸಮಾಧಿ. ಮೊದಲಿಗೆ ಪ್ರತ್ಯಾಹಾರ, ಇಂದ್ರಿಯಗಳ ಪ್ರತ್ಯಾಹಾರ ಬೇಕಾಕೈತಿ. ಸ್ಥಾನ ಪ್ರತ್ಯಾಹಾರ ಬೇಕಾದಕ್ಕೆ. ಆ ವಿಘ್ನ ಆದ್ರೆ ಸ್ಥಾನ ಬಿಡಬೇಕು. ಇಂದ್ರಿಯಗಳ ವ್ಯಾಪಾರ ಅವು ಬಿಡಬೇಕಾಕೈತಿ. ಬಿಟ್ಟಾಗ ನಮ್ಗೆ ಇದು ಅನುಭವ ಬರ್ತೈತಿ. ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಇವು ಆಂತರಿಕ ಸಾಧನಗಳು.
ಆಸನ ಪ್ರಾಣಾಯಾಮ ಇವೆಲ್ಲ ಬಾಹ್ಯ ಸಾಧನಗಳು. ಯಮ ನಿಯಮ ಆಸನ ಪ್ರಾಣಾಯಾಮ ಅಂತೇವಲ್ಲ ಬಾಹ್ಯ ವ್ಯವಹಾರ. ಯಮ ನಿಯಮಗಳು ಇವನ್ನೆಲ್ಲ ವ್ಯವಹಾರದಿಂದ ಸರಳ ನಡೀತೈತಿ. ಸತ್ಯ ಅಹಿಂಸೆ ಬ್ರಹ್ಮಚರ್ಯ ಶರೀರ ಆರೋಗ್ಯ ಇಟ್ಕೊಳ್ಳೋ ಸಂಬಂಧ ಮಾಡ್ಬೇಕು ಅವು ಯಮ. ಹೌದಿಲ್ಲ, ಇವು ನಿಯಮಗಳು. ಶುಚಿತ್ವ, ಸಂತೋಷ, ತಪಸ್ಸು, ಈಶ್ವರ ಪ್ರಧಾನ, ಸ್ವಾಧ್ಯಾಯ ಇವೆಲ್ಲ ನಿಯಮಗಳು. ಯಮ ನಿಯಮ ಆಸನ ಪ್ರಾಣಾಯಾಮ ಬಾಹ್ಯ ಸಾಧನಗಳಿವೆಲ್ಲ. ಬರೀ ಅವನ್ನ ಮಾಡ್ಕೋತ ಕೊಡೋದ ಯೋಗ ಅಲ್ಲ. ಆಸನ ಪ್ರಾಣಾಯಾಮ ಮೂಡ್ಲೋರಿಗತ್ತೆ ಕೈಕಾಲು ಮಡಚ್ಕೊಂಡು ಮೂಸು ಮಾಡ್ಕೋತ ಕೊಡೋದ ಯೋಗ. ಅದು ಬುದ್ಧಿ ದನಿತಾವ, ಶ್ರಮ ಹಾಕವಿಲ್ಲ ಅದರಿಂದ. ಈ ಯೋಗಕ್ಕೆ ಶಾರೀರಿಕ ಬೌದ್ಧಿಕ ಮಾನಸಿಕ ಯಾವ ಶ್ರಮವನ್ನು ವಹಿಸೋ ಕಾರಣ ಇಲ್ಲ. ಅದಕ್ಕೆ ಯೋಗ ಅಂತಾರೆ. ಬುದ್ಧಿ ಅಥವಾ ಮನಸ್ಸು ಶರೀರ ದನಿಬಾರ್ದು. ನಿನಗೆ ದನಿತಿ ಅದನ್ನ ಎಷ್ಟು ಗುದ್ದ್ಯಾಡಿ ಹವಾ ಜಗ್ ಹಿಡಿತಿ ಹತಕ್ತಿ. ಯಾಕ್ರಿ ಎಷ್ಟು ಗುದ್ದ್ಯಾಡಿ ಗುದಿ ಹಾಸ್ಬೋದು. ಏನ್ ಮಾಡೋ ಏಟು ಅದು ಬರೀ ಅದೇ ಮುಖ್ಯ ಅಲ್ಲ. ಆಸನ ಪ್ರಾಣಾಯಾಮ ಅಂದ್ರೆ ಬರೀ ಕೈಕಾಲು ಮಡಚ್ಕೊಂಡ ಶರೀರ ಆರೋಗ್ಯ ದೃಷ್ಟಿಯಿಂದ ಅಷ್ಟ ಅದು. ನಿಜವಾದ ಯೋಗ ಅಂದ್ರೆ ಚಿತ್ತವೃತ್ತಿ ನಿರೋಧಸ್ತು ಯೋಗ ಅಂದ. ಪ್ರಾಣ ನಿರೋಧಸ್ತು ಯೋಗ ಅಂದಿಲ್ಲ ಪಾತಂಜಲ ಋಷಿಗಳು. ನ ಶತೈರಪಿ ಪ್ರಾಣಾಯಾಮ 100 ವರ್ಷಗಟ್ಟಲೆ ಮಾಡಿದ್ರು ನಿನಗೆ ಅಂತಃಕರಣ ದೋಷ ಹೋಗೋದಿಲ್ಲ. ಅದಕ್ಕೆ ಇವು ಪ್ರತ್ಯಾಹಾರ ವಿಷಯದಿಂದ ಹಿಂದಕ್ಕೆ ಸರಿಸು. ಮನಸ್ಸನ್ನ ವಿಚಾರದಿಂದ ಅವನ್ನೆಲ್ಲ ಹಿಂದಕ್ಕೆ ಸರಿಸಿ ಮನಸ್ಸು ಅವಾಗ ನಿನಗೆ ಪ್ರಸನ್ನ ಆದಾಗ ಧ್ಯಾನ ಕುಂಡ್ರಾಕ್ ಬರ್ತೈತಿ. ಮನಸ್ಸಿನಾಗ ಯಾವುದೂ ಬಯಕೆಗಳ ಇಲ್ದಂಗೆ ಬರದಂಗೆ ಮಾಡ್ಕೊ. ವಿಚಾರದಿಂದ ಅವನ್ನೆಲ್ಲ ಹೊಡೆದು ಹಾಕಿ ಆಗ ಅಂತಃಕರಣ ಮನಸ್ಸು ಸ್ವಚ್ಛಕತೆ. ಅವಾಗ ಧ್ಯಾನ ಕುಂಡಿರ್ಬೇಕಪ್ಪ ಅಂತ ಅದ್ರ ಕಡೆ ಲಕ್ಷ್ಯಕತೆ. ಅವಾಗ ಧಾರಣ ಸ್ಥಿತಿ ಪ್ರಾಪ್ತಕತಿ. ಧಾರಣ ಸ್ಥಿತಿ ಪಡೆದಂದ್ರೆ ಅವಾಗ ಅದು ಗಟ್ಟಿ ಆಕತಿ. ನಿಧಿಧ್ಯಾಸನ ಪರಿಪಕ್ವ ಆದಾಗ ನಿನಗೆ ಜ್ಞಾನ ಸಮಾಧಿ ಹತ್ತತಿ. ಅವಾಗ ನಮ್ಮ ಕೆಲಸ ಮುಗದಂಗೆ. ಸಮಾಧಿ ಹೊಂದದ ಹೊರತಾಗಿ ನನಗಾಗೈತೆ ಅನ್ನೋದು ಸುಳ್ಳು. ಅದನ್ನ ಮಾಹಿತಿ ಮಾಡ್ಕೊಂಡಿರ್ಬೋದು. ನೀ ಕೇಳಕ್ಕೆ ಬಂತು, ಆದ್ರೆ ಅದನ್ನ ಅನುಭವಕ್ಕೆ ತಗೊಳಕ್ ಬರ್ಲಿಲ್ಲಲ್ಲ. ಏನ್ ಮಾಡಿದಂಗೆ ಆತಿ. ಕೇಳೋದು ಸಾಕಷ್ಟು ಆತಿ, ಅನುಭವಕ್ಕೆ ತಗೊಳ್ಳಿಲ್ಲ. ಅನುಭವಕ್ಕೆ ತಗೊಂಡಾಗ ಅದರ ಲಾಭ. ಬರೀ ಮಾಹಿತಿ ಮಾಡ್ಕೊಂಡಿನ ಚೈನಿ ನಡಿತೈತಿ ಅಷ್ಟೇ. ಹೇಳ್ಕೊಂತ ಹೋದ ಚೈನಿ ನಡಿತೈತಿ. ಒಬ್ಬ ಕೊಡ್ತಾರ, ಯಾಕ್ರಿ ಬೇಕಾದ್ ಕೊಡ್ತಾರ ಅಷ್ಟ ಆತಿ. ಅನುಭವಕ್ಕೆ ನೀ ತಗೋಬೇಕಲ್ಲ. ಬರೀ ಎಷ್ಟ ಜೀವನ ಅಂತ ತಿಳ್ಕೊಂಡು ಹೇಳೋದು ಕೇಳೋದು ಅಷ್ಟ ಅಧ್ಯಾತ್ಮ ಅಂದ್ರೆ ತಿಳ್ಕೊಂಡೇವ್ ನಾವು. ಅದನ್ನ ಅನುಭವಕ್ಕೆ ತಗೋಕ್ ಅನ್ನೋದಿಲ್ಲ. ಎಲ್ಲೋ ಒಬ್ಬ ತೀರವ ಇದರಿಂದ ಹಿಂತಿರುಗಿ ಅಂತರ್ಮುಖ ವೃತ್ತಿಯೊಳಗೆ ಅದನ್ನ ಅನುಭವ ಮಾಡ್ಕೋಬೇಕನ್ನ ನಾವು. ಕಶ್ಚಿದ್ದೀರ ಅಮೃತತ್ವ ನಿಶ್ಚನ ಆವೃತ್ತ ಚಕ್ಷು ಆತ್ಮಾನ ಮೈಕ್ಷತನ್. ತನ್ನೊಳಗೆ ತಾನು ತೃಪ್ತಿಯನ್ನು ಹೊಂದ್ಕೊಂಡೆ ನಾವು. ಎಲ್ಲಿ ಒಬ್ಬವ ಅದಕ್ಕೆ ಬಾಕಿ ಉಳಿದೈತಿ. ಅದನ್ನು ಹೇಳೋರು ಕೇಳೋರು ಭಾಳ ಮಂದಿ ಅದಾರ ಈ ಜಗತ್ತಿನಾಗ. ಹಂಗಾರೆ ಎಲ್ಲರೂ ಹೊಂದಿ ಬಿಟ್ಟಾರೆ. ಇದನ್ನು ಹೇಳಿದವರು ಕೇಳಿದವರು. ಆಕೈತಿ ನಿಮ್ಗೆ ಹೇಳಕ್ಕೆ ಕೇಳಕ್ಕೆ ಬಂದೈತಿ ಅಂದ್ರೆ ಹೊಂದಕ್ಕಾಗೈತಿ, ಇರಕ್ಕಾಗೈತಿ ಆಗುದು. ಒಳಗೆ ಭೋಗ ವಾಸನೆಗಳು ಹೋಗಲ್ಲ. ಹೃದಯದ ಭೋಗೇಚ್ಛ ತೊರೆಯಿದೆ. ವದವಿ ಸಮಾಧಿ ಸಾಧನವಾರು ನೆರೆಯಿದೆ. ಚಂದಾಗಿದ್ರೆ ಅಭ್ಯಾಸ ಮಾಡ್ಬೇಕಿಲ್ಲ. ಶಮ ದಮ ತಿತಿಕ್ಷೆ ಶ್ರದ್ಧಾ ಸಮಾಧಾನ ಭಕ್ತಿ ಇವನ್ನ ಅಳವಡಿಸ್ಕೊಂಡಾಗ ಇದು ಲಭಿಸ್ತೈತಿ. ಹಂಗೆ ಹೇಳಿದಾಕ್ಷಣ ಕೇಳಿದಾಕ್ಷಣ ಆಗಾಕಿದೇನೆ ಕಾಮನ ಬೂದಿನ ಅದೆಲ್ಲರೂ ಹಚ್ಕೊಳಕ್ಕ. ಯಾಕ್ರಿ ಕಂಡವ್ರಿಗೆ ಹತ್ತೋದಿಲ್ಲ. ಕಂಡವ್ರಿಗೆ ಹತ್ತಾಕದೇನು ಮಿಂಡ್ಯಾರ ಹೊಲ್ಸನ ಅಂತಿದ್ರು. ಭಾಳ ಕಠಿಣ ಅದು. ಎಲ್ಲರೂ ಹೊಂದಿಬಿಟ್ಟಾರೆ ಅಂತ ಹೇಳಿದವರು ಕೇಳಿದವರು ಹಂಗ. ಒಬ್ಬ ಕೋಟಿ ಜನಗಳಿಗೆ ಸಹಸ್ರಾರು ಅವಾಗ ಹೇಳ್ಯಾರ ಕೃಷ್ಣ ಪರಮಾತ್ಮ. ಮನುಷ್ಯಾನಾಂ ಯತತಾ ಸಹಸ್ರೇಶು ಕಶ್ಚಿತ್ ದದತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಮೈತಿ ತತ್ವತಃ. ಅಂತ ಸಾವಿರಾರು ಜನಗಳಲ್ಲಿ ಎಲ್ಲಿ ಒಬ್ಬ ಯಥಾರ್ಥವಾಗಿ ಆ ಇರುವಿನ ಸ್ಥಿತಿಯನ್ನು ಅನುಭವ ಮಾಡ್ಕೊಳ. ಅದಕ್ಕೆ ಸಾಧನ ಮಾಡಬೇಕಾಗ್ತೈತಿ. ಪ್ರಯತ್ನ ಜನ್ಮಾಂತರ ಪ್ರಯತ್ನ. ಅದನ್ನು ಎಡೆಬಿಡದೆ ಪ್ರಯತ್ನ. ಮುಂಜಾನೆ ಸಂಜೆ ಮುಂದೋಟು ಅಟ್ಟ ಮಾಡ್ರೆ ಕೆಲಸ ಆಗೋಲ್ಲ. ಇಡೀ ಜನ್ಮನ ಇದಕ್ಕಾಗಿ ಮೀಸಲಾಗಿಟ್ರೆ ಹತ್ತಿದ್ರೆ ಇಲ್ಲ ನಿನಗೆ. ಇಲ್ಲಾಂದ್ರೆ ಚಂದಕ್ಕೆ ಅದು ಕೇಳಿದ್ರೆ ಹತ್ತೋದಿಲ್ಲ. ಹೊತ್ತುಗಳಿದಂತ ತಿಳ್ಕೊಂಡ್ಬಿಟ್ಟೇವ್ ನಾವು. ಇದನ್ನು ಅಧ್ಯಾತ್ಮ ಅಂದ್ರೆ ಏನೋ ತಿಳ್ಕೊಂಡ್ಬಿಟ್ಟೇವ್ ನಾವು.
ಮನಸ್ಸಿನ ಸ್ವರೂಪದಿಂದ ಪ್ರಕಾಶಿಸಲ್ಪಡ್ತದೆ. ಮನಸ್ಸಿಗೆ ಅದನ್ನು ತಿಳ್ಕೊಳ್ಳೋ ಸಾಮರ್ಥ್ಯ ಇಲ್ಲ. ಯಾವುದರಿಂದ ಮನಸ್ಸು ತಿಳಿಯಲ್ಪಡುವುದು, ಯಾವುದನ್ನು ಮನಸ್ಸು ತಿಳಿಯಲಾರದು ಅದೇ ಬ್ರಹ್ಮ, ಅದೇ ದೇವರು ಅಂದರು. ಎನ್ ಮನಸ ನಮ್ಮ ಮನತೆ ಏನಾವರು ಮನೋಮತಂ ತದೇವ ಬ್ರಹ್ಮ ತ್ವಂ ಇದ್ದಿ ನ ಎದಿದಂ ಉಪಾಸತೆ. ನೀ ಏನು ಉಪಾಸನೆ ಎದುರಿಟ್ಟೇನ ತಿಳ್ಕೊಂತಿಯಲ್ಲ, ಅವು ಯಾವುದು ಅಲ್ಲ, ಅದು ದೇವರಲ್ಲದು. ಅದನ್ನು ತಿಳಿಲಿಕ್ಕೆ ಮನಸ್ಸು ಬುದ್ಧಿಗಳಿಗೆ ಅಸಮರ್ಥದವ. ಮನಸ್ಸಿಗೆ ಗೋಚರ ಆಗೋದು, ಇಂದ್ರಿಯಗಳಿಗೆ ಗೋಚರ ಆಗೋದು ದೇವರಲ್ಲ, ಅದು ಪ್ರತ್ಯಕ್ಷ ಆಗೋದು ದೇವರಲ್ಲ. ಇಂದ್ರಿಯಗಳಿಗೆ ಗೋಚರ ಆಗೋದು ಅದು ಪ್ರತ್ಯಕ್ಷ. ಯಾವ ದೇವರು ಎಂದೂ ಪ್ರತ್ಯಕ್ಷ ಆಗುದಿಲ್ಲ. ಯಾರಿಗೂ ಪ್ರತ್ಯಕ್ಷ ಆಗಕ್ಕೆ ಅದು ಜಡವಸ್ತುವಲ್ಲ. ಏನ್ ದೇವರನ್ನ ಪ್ರತ್ಯಕ್ಷ ಇಂದ್ರಿಯಗಳಿಗೆ ಗೋಚರ, ಕಾಂತಿಯನ್ನು ಕಾಣೋದಲ್ಲದು. ಕಂಡದ್ದೆಲ್ಲ ಅದು ನಾಶ ಆಗೋದು. ನಾವು ಅದಕ್ಕೆ ದೇವರು ಅನ್ಲಿಕ್ಕೆ ಬರೋದಿಲ್ಲ. ಯಥೋ ವಾಚ್ಯೋ ವಿನಿವರ್ತಂತೆ ಅಪ್ರಾಪ್ಯ ಮನಸಾಸಹ ಅಂತ. ಹೌದು, ವಾಣಿ ಮತ್ತು ಮನಸ್ಸುಗಳಿಗೆ ಅದು ಅಸಾಧ್ಯವಾದದ್ದು ಅದ ಅಂತ. ಏನ್ ಸರ್ವರಿಗೂ ಅನುಭವಕ್ಕೆ ಬರುವಂತಹ ಸಂಧ್ಯಾ ಸೂತ್ರವನ್ನು ಅಭ್ಯಾಸ ಮಾಡ್ಬೇಕು ನೋಡಿ. ಎಲ್ಲರಿಗೂ ಅದು ಅನುಭವ ಬರ್ತದೆ. ಎರಡು ಕಲ್ಪನೆಗಳ ಮಧ್ಯಸ್ಥಿತಿಯೊಳಗೆ ಅದು ಅನುಭವಕ್ಕೆ ಬರುವಂಥದ್ದು. ಒಂದು ಕಲ್ಪನಾ ಅಡಿಗೈತಿ, ಇನ್ನೊಂದು ಕಲ್ಪನಾ ಓದೇ ಆಗಿಲ್ಲ. ಆ ಮಧ್ಯಂತರ ಸ್ಥಿತಿಯೊಳಗೆ ಪ್ರತಿಯೊಬ್ಬರಿಗೆ ಸ್ಪಷ್ಟವಾಗಿ ಅದು ಅನುಭವ ಬರ್ತದೆ. ಆ ಕಡೆ ಲಕ್ಷ ಕೊಟ್ಟು ಅದಕ್ಕೆ ಸಂಧ್ಯಾ, ಅದಕ್ಕೆ ಅದ ಧ್ಯಾನ ಅಂತಾರೆ. ಕಲ್ಪನಾರಹಿತ ಇರುವಿನ ಅನುಸಂಧಾನ ಮಾಡೋದನ್ನ ಧ್ಯಾನ ಅಂತ. ಅಲ್ಲಿ ತಲ್ಲೀನ ಆಗ್ಬೇಕಲ್ಲ ಮನಸ್ಸು. ಕಲ್ಪನಾರಹಿತ ಇರುವಿನ ಸ್ಥಿತಿ ಯಾವಾಗಲೂ ನೆನಪಿನಾಗ ಉಳಿಬೇಕಲ್ಲ. ಎಡೆಬಿಡದೆ ಕಲ್ಪನಾರಹಿತ ಉಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಯಾವುದು ಎಂದೂ ಬದಲಾವಣೆ ಒಂದೇ ನಮೂನಿ ಯಾವುದು ಇರ್ತೈತಿ ಅದಕ್ಕೆ ಪರಮಾರ್ಥ ವಸ್ತು ಅಂತ. ಈ ಬದಲಾವಣೆ ಕ್ಷಣ ಕ್ಷಣಕ್ಕ ಬದಲಾವಣೆ ಹೊಂದುವುದು ಇದು ಪರಮಾರ್ಥ ವಸ್ತು ಅಲ್ಲ. ಅದು ಬದಲಾವಣೆಯನ್ನು ಹೊಂದುವುದನ್ನು ನೋಡಾವ. ನೀ ಏನಾರು ಬದಲಾವಣೆಯಾಗಿ ನೋಡ್ಕೊ. ಬದಲಾಗದೇ ಇದ್ದ ವಸ್ತುನ ನೀನದೇನ ನೀನ ಪರಮಾರ್ಥ ವಸ್ತು ಅಂತ. ಅದಕ್ಕೆ ನಿನ್ನನ್ನು ನೀ ತಿಳ್ಕೊ ಅಂತ. ಅದು ಶ್ರೇಷ್ಠವಾದದ್ದು ಅಂತ. ಈ ವಿಷಯ ವಸ್ತುಗಳಲ್ಲಿ ಅನಾಸಕ್ತಿ ಹೊಂದುವುದೇ ಸಂಸಾರದಿಂದ ಬಿಡುಗಡೆ ಹೊಂದುವುದಕ್ಕೆ ಉತ್ತಮವಾದಂಥ ಉಪಾಯ. ಇದರ ಆಸಕ್ತಿ ತೆಗೆದು ಹಾಕಿದ ವಿಷಯದ ವ್ಯಾಮೋಹ ಯಾವಾಗ ನಿನಗೆ ಹೊಕ್ಕತಿ, ಯಾವಾಗ ನಿನಗೆ ಬಂಧನದಿಂದ ಬಿಡುಗಡೆ. ಒಳಗೆ ವ್ಯಾಮೋಹ ಇತ್ತು ಅಂದ್ರೆ ಮತ್ತು ನಿನ್ನ ಬಂಧನಕ್ಕೆ ಹಾಕುದನ. ಯಾವ್ದು ಬೇಕಂತಿ ಬೇಡಿ ಬಿತ್ತು ನಿನಗೆ. ಬೇಕಂತ ಬಂತಂದ್ರೆ ಬೇಕೂಬಾಗ ಬೇಡಿ ಸಾಕಂದವಾಗ ಬೇಡಿಲ್ಲ. ಅವ ಬಿಡುಗಡೆಯನ್ನು ಹೊಂದಿದವ. ಏನೂ ಬೇಡಪ್ಪ ಅನ್ನೋವಾಗ ಅವ ಯಾವ್ದು ಬಂಧನನ ಇಲ್ಲ. ಏನ್ ಅದು ಬೇಕು ಇದು ಬೇಕನ್ನ ಬಂಧನದಾಗ ಬಿದ್ದೀನಿ ಅಂತ. ಇದರಿಂದ ಪಾರಾಗೋದು ಭಾಳ ಕಠಿಣ ಐತಿ. ಏನ್ ಅದಕ್ಕೆ ಅದ್ರಾಗ ಆಸಕ್ತಿ ತೆಗೆದು ಹಾಕೋದು ಭಾಳ ಕಠಿಣ. ಈ ಅನಾಸಕ್ತಿ ನಮಗೆ ಬರಬೇಕಾದ್ರೆ ನಿರಂತರ ಅಭ್ಯಾಸ ಬೇಕು. ಅಭ್ಯಾಸವಿಲ್ಲದೆ ಇದು ದೊರೆಯುವುದೂ ಇಲ್ಲ. ಏನ್ ಇದ್ರಾಗಿನ ಆಸಕ್ತಿ ಹೋಗ್ಬೇಕಾತ ನಿರಂತರ ಶ್ರವಣ ಮನನ ನಿಧಿಧ್ಯಾಸನದ ಅಭ್ಯಾಸ ನಿರಂತರ ನಡೀಬೇಕು. ಇದು ಅಧ್ಯಾತ್ಮ ಸಾಧನೆ. ಏನ್ ಇದು ಹೇಳೋದು ಕೇಳೋದು ಅಧ್ಯಯನ ಅಧ್ಯಾಪನ ಏನೈತಲ್ಲ ಇದನ್ನ ಬಿಡಬಾರ್ದು. ತಿಳಿದೇ ಇರಲಿ, ಕೇಳೋದು ಹೇಳೋದು ಬಿಡಬಾರ್ದು. ಅಭ್ಯಾಸ ನಡಿಬೇಕು ನೋಡ್ರಿ. ಏನ್ ಈಗ ಕೇಳಿದವ್ರು ಏನಾಗ ಹೇಳಿದವಾಗ ನಿನಗೇನು ಗೊತ್ತೈತಿ? ಅವ್ನು ಕೇಳಿ ಆನಂದ ಹೊಂದಿದವ್ ಗೊತ್ತಿರ್ತೈತಿ. ಏನ್ ಜನ ಏನಾರ ಅಂದ್ಕೂಲೆ ಬಿಟ್ಟು ಬಿಡ್ತೇವೆ. ಏನಪ್ಪ ಎಂತೆಂತ ಇದನ್ನ ಹೇಳ್ತಾನ, ಮತ್ತೆ ಶಾಸ್ತ್ರಕ್ಕೆ ಹೋಗ್ತಾನ ನೋಡಿ. ಹೌದಿಲ್ಲ? ತಿನ್ನೋದು ಬದ್ನಿಕಾಯಿ, ಹೇಳೋದು ಶಾಸ್ತ್ರ ಅಂದ್ಕೂಲೆ ಎಲ್ಲಿದ್ ಬಿಡಪ್ಪ ಏನಾರ ಅನ್ಗಿಂದಾರ ಅಂತೇಳಿ ಎದಿರ್ತಾವ. ಕಾ ಅಂದ್ಕೂಲೆ ಲೋಳೆತ್ ಬೆದರ್ ಬಿರ್ತಾನ. ಗಟ್ಟಿದ್ದವ ಅವ ಯಾಕೆ ಹೆದರ್ತಾನ್ರಿ? ಅವ ಕಾಯಿಗೆ ಅದು ಹೆದರ್ತತಿ, ಲೋಳೆ ಎತ್ತ ಹೆದರ್ತತಿ. ಇನ್ನು ನಾನು ಹುಣ್ಣಕ್ಕೆ ಹೆದರ್ತತಿ ಅಂಥೇಳಿ ಕುಗ್ತತಿ ಅದಂತ. ಗಟ್ಟಿದ್ದವ ಹೋಗೋ ಅನ್ಬೇಕು. ಅಂಥವಕ್ಕೆಲ್ಲ ಹೆದರಿ ಹೆಂಗ?
ಜಗತ್ತಿನ ಬೆನ್ನು ಹತ್ತಿವ್ ನಾವು. ಅವ್ರು ಹಂಗಂದಾರಪ್ಪ, ಇವ್ರು ಹಿಂಗಂದಾರಪ್ಪ. ಯಾಕೆ ಹುಚ್ಚರ ಶಾಂತಿ? ಹುಚ್ಚರ ಕಡೆಯಿಂದ ಯಾಕ್ರಿ? ಹುಚ್ಚದಾನವ, ಅವೇನ್ ಶಾನೆ ಅಲ್ಲವ. ಶಾನೆ ಆದವ್ ಇನ್ನೊಬ್ರು ಹೊಸಬ್ರಿಗೆ ಹೋಗುದಿಲ್ಲ ಅವ. ಹೌದಿಲ್ಲ? ತಿಳಿದವ್ರು ಇನ್ನೊಬ್ರು ಗೊಡವಿಗೆ ಯಾಕೆ ಹೋಗ್ತಾರ್ರಿ ಅವ್ರು? ಅವ್ರ ಸುದ್ದಿ ಇವ್ರ ಸುದ್ದಿಯ ಕಾಲ ಕಳಿದಿಲ್ಲ ಅವ್. ನಿಜವನ್ನ ತಿಳ್ಕೊಬೇಕ ನಾವು. ಆತ್ಮನ ಹೊರತಾಗಿ ಮತ್ತೊಂದು ಅನ್ಯ ಚಿಂತನೆ ಮಾಡಕ್ಕೆ ಹೋಗುದು. ನಿಜವನ್ನ ತಿಳ್ಕೊಬೇಕ ನಾವು. ಇವೆಲ್ಲ ಅಜ್ಞಾನಿಗಳು. ಅದ ಎಲ್ಲ ಸುದ್ದಿ ಬೇಕು ನಮ್ಗೆ. ಊರ್ ಸುದ್ದಿ, ಉಸಾಬರಿ, ಜಗತ್ತಿನ ಸುದ್ದಿ ಎದಕ್ ಬೇಕತ್ತು? ಊರು ಉಸಾಬರಿ ನಿನಗೆ? ಊರು ಉಸಾಬರಿಗೆ ಹೋಗಿ ಉಣದ ಹೋದ್ರಂತ ನೆಮ್ಮದಿ ಕಳ್ಕೊಂಡ್ಬಿಟ್ಟೆಲ್ಲ ನೀನು. ಮಂದಿ ಸುದ್ದಿಯ ಕಾಲ ಕಳೆದು ನೀನು ಎದಕ್ಕೆ ಬಂದೆ ಉಣೋದು ಮರ್ತು ಬಿಟ್ಟೆ. ನಾನು ಬಿಡೋದನ್ನ ಜಗತ್ತಿನ ಬಡಿವಿ. ನಿನಗೆ ಅದಕ್ಕೆ ಬೇಕು? ನಿನ್ನ ದಾರಿ ನೀನು ನೋಡ್ಕೊ. ಅದು ಆಗದ ಮಾತು. ಜನರನ್ನ ಹಂಗಾಗ್ಬೇಕು ಹಿಂಗಾಗ್ಬೇಕು. ನೀ ಹಂಗಾದಿ ನೋಡ್ಕೊ. ನೀವೊಂದು ಶುದ್ಧ ಆಗ, ಜಗತ್ತ ತಾನ ಶುದ್ಧಕೈತೆ. ನಿನ್ನ ನೀ ಸುಧಾರಿಸ್ಕೊಂಡಿದ್ರೆ ಜಗತ್ತು ತಾನ ಸುಧಾರಿಸ್ತೈತಿ. ಮೊದಲು ನಿನ್ನನ್ನು ನೀ ಸುಧಾರಿಸ್ಕೊ. ಅಂಥವ್ರು ಬೇಕಾಗ್ಯಾರಂದ್ರೆ ರಾಮತೀರ್ಥರು. ಸುಧಾರಕರು ಬೇಕಾಗಿದ್ದಾರೆ, ತಮ್ಮನ್ನು ತಾವು ಸುಧಾರಿಸ್ತಕ್ಕವರು. ಪರರನ್ನು ಸುಧಾರಿಸ್ತಕ್ಕವರಲ್ಲ. ಇನ್ನೊಬ್ಬರಿಗೆ ಹೇಳಕ್ ಹೋಗಿ ಕೆಟ್ಟಿ ನೀನು. ಹೌದಿಲ್ಲ? ಮೊದಲು ನಿನಗೆ ಮನಸ್ಸಿಗೆ ಬುದ್ಧಿ ಹೇಳು. ನೀನು ಅಂದಾಗ ನೀ ಲಾಭ ಮಾಡ್ಕೋ. ಇದನ್ನು ಮೊದಲು ನೀ ಸಾಧನ ಮಾಡಿ ಅದನ್ನು ಹೊಂದು, ಆ ನಂತರ ಇನ್ನೊಬ್ಬರಿಗೆ ಹೇಳು. ಸಾಧನ ಮಾಡದ, ಅನುಭವ ಪಡೆಯದ, ಇದನ್ನ ಹಂಗೆ ಮಾಹಿತಿ ಅವ್ರು ಹಂಗೆ ಹೇಳ್ಯಾರ ಅಂತ ಹೇಳ್ಕೊಂತ ಹೋದ ನಿನಗೇನು ಬಂತು? ಮಂದಿ ದನ ಕಾದ್ ಮನಿಗೆ ಹೋದಂಗ ಆತ್ ನಿಂದ. ಇವನ್ ಶಾಸ್ತ್ರ ಅವ್ರು ಆ ಮಹಾತ್ಮರು ಹಿಂಗೆ ಹೇಳ್ಯಾರು, ಇವ್ರ ಮಹಾತ್ಮರು ಹಿಂಗೆ ಹೇಳ್ಯಾರು, ಇದಾತ ಹೇಳುದು. ನಿನಗೇನು ಬಂತಪ್ಪ? ಏನಟ್ಟು ಹೊಟ್ಟೆ ಕೂಳ್ ಕೊಡ್ತಾರೆ. ಮೈಮ್ಯಾಗಟ್ಟ ಅರ್ಬಿ ಅಂಚಡಿ ಹಾಕ್ರಿ, ಚೈನಿ ನಡಿತೈತಿ ಇಷ್ಟ. ಮತ್ತೇನು ನಡೀತೈತಿ? ತಿನ್ನಾಕ ಇದು ಮಜಾ ನಡೀತೈತಿ. ಅನುಭವ ತಗೊಂಡಾಗ ನಿನಗೆ ಲಾಭ ಏನು? ಅದಕ್ಕೆ ಮೊದಲು ಈ ಕೆಲಸ ನಾವು ಮಾಡ್ಕೋಬೇಕಾಯ್ತು. ಎಲ್ಲದ್ರ ಮ್ಯಾಗಿನ ಆಸಕ್ತಿಯನ್ನು ಕೈ ಬಿಟ್ಟು ಒಳಗೆ ಆಂತರಿಕವಾಗಿ ಅಭ್ಯಾಸ ನಡಿಬೇಕು ನೋಡಿ. ಆಸಕ್ತಿ ಇತ್ತಂದ್ರೆ ಅಭ್ಯಾಸ ಮಾಡಿ ಬಿಡುದಿಲ್ಲ. ಅದು ಮತ್ತು ಬಾಳೆ ರಸಂದಾಗ ಹೋಗ್ತದೆ. ಅದನ್ನ ಮಾಡಿನಿ, ಇದನ್ನ ಮಾಡಿನಿ, ಇದ್ರಾಗ ವೇಳೆ ಕಳಿತೀವಿ. ಅನಾಸಕ್ತಿ ಬಂದಾಗ, ವೈರಾಗ್ಯ ಬಂದಾಗ ವಿಷಯದ ಬಗ್ಗೆ ಅವಾಗ ವಿಮುಖ ಹಾಕೋಣ. ಅವಾಗ ನಮ್ಗೆ ಇದು ಅನುಭವ ಬರಕ್ಕೆ ಶುರು ಆಗ್ತೈತಿ. ಬಿಡೋಣ.